ಗುಣಸ್ಥಾನಗಳು ದ್ವಿತೀಯ ಭಾಗ. ಶ್ರೀ ಋಷಭನಾಥರಿಂದ ಮಹಾವೀರರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ಪೂಜ್ಯ ದೀಕ್ಷಗುರು ಉಪದೇಶರತ್ನಾಕರ ಆರಾಧ ಬಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಈಗ ಗುಣಸ್ಥಾನದ ಪ್ರಕರಣ. ನಿನ್ನೆ ಗುಣಸ್ಥಾನದ ಪ್ರಕರಣ ನಡೆದಿತ್ತಲ್ವಾ? ಹಾಂ, ಎಲ್ಲಿವರೆಗೆ ಗುಣಸ್ಥಾನ ಆಗಿತ್ತು? 5. ಹಾಂ, 5 ಗುಣಸ್ಥಾನದವರೆಗೆ ನಿನ್ನೆ ಸ್ವಲ್ಪ ಸಂಕ್ಷೇಪವಾಗಿ ವಿವರಣೆ ನಿನ್ನೆ ಆಗಿತ್ತು. 5 ಗುಣಸ್ಥಾನದವರೆಗೆ. ಒಟ್ಟು ಗುಣಸ್ಥಾನಗಳು ಎಷ್ಟು? 14. ಅದೆಲ್ಲ ನಿನ್ನೆ ಮುಗಿದಿದೆ. ಆ ಕಥೆಯೆಲ್ಲ ನಿನ್ನೆ ಮುಗಿದಿದೆ. ನಿನ್ನೆಯ ಪ್ರಕರಣವನ್ನು ನೀವು ಕೇಳಿಕೊಂಡು ಬರಬೇಕಷ್ಟೇ. ಈಗ ನೇರವಾಗಿ ಈ ಪ್ರಕರಣಕ್ಕೆ ಯಾರು ಬಂದು ಕೂತ್ರೆ ನಿಮಗೆ ಏನೂ ಗೊತ್ತಾಗಲ್ಲ. ಯಾಕೆ? ಗುಣಸ್ಥಾನಗಳ ಪರಿಭಾಷೆ 5ರವರೆಗೆ ನಿನ್ನೆ ಆಗಿ ಹೋಗಿತ್ತು. ಇದೇನು ಸ್ವತಂತ್ರ ಭಾಗ ಅಲ್ಲ, ಇದು 2ನೇ ಭಾಗ ಇದೆ. ಗುಣಸ್ಥಾನಗಳ 2ನೇ ಭಾಗ, ದ್ವಿತೀಯ ಭಾಗ ಇದೆ. ಅರ್ಥ ಆಯಿತು? ಈಗ 6ನೇ ಗುಣಸ್ಥಾನ, 5ನೇ ಗುಣಸ್ಥಾನ ತನಕ ಮುಗಿದಿತ್ತು. ನಿನ್ನೆ ಸಂಕ್ಷೇಪವಾಗಿ ಹೇಳಲಾಗಿತ್ತಲ್ವ. ಈಗ 6ನೇ ಗುಣಸ್ಥಾನ ಕೇಳ್ರಿ. 6ನೇ ಗುಣಸ್ಥಾನದ ಹೆಸರು ಪ್ರಮತ್ತ ವಿರತ. ಇದರ ಪರಿಭಾಷೆಯನ್ನು ಕೇಳಿ. ಸಕಲ ಸಂಯಮವನ್ನು ಘಾತ ಮಾಡುವಂತಹ ಪ್ರತ್ಯಾಖ್ಯಾನಾವರಣದ ಕ್ಷಯೋಪಶಮವಾದ್ದರಿಂದ ಪೂರ್ಣ ಸಂಯಮ ಅಂತೂ ಪ್ರಾಪ್ತ ಆಗಿದೆ. ಆದರೆ ಈ ಸಂಯಮದ ಜೊತೆಗೆ ಸಂಜ್ವಲನ ಮತ್ತು ನೋಕಷಾಯಗಳ ಉದಯದಲ್ಲಿ ಇರುವುದರಿಂದ, ಅಂದರೆ ನೋಕಷಾಯಗಳು ಉದಯದಲ್ಲಿ ಇರುವುದರಿಂದ ಸಂಯಮದಲ್ಲಿ ಮಲದೋಷ ಉತ್ಪನ್ನ ಮಾಡುವಂಥ ಪ್ರಮಾದ ಇದೆ. ಆದ್ದರಿಂದ ಈ ಗುಣಸ್ಥಾನವನ್ನು ಪ್ರಮತ್ತ ವಿರತ ಎನ್ನಲಾಗಿದೆ. ಇಲ್ಲಿ ಪ್ರಮಾದವೂ ಇದೆ, ವಿರತಿಯೂ ಇದೆ. 6ನೆಯ ಈ ಗುಣಸ್ಥಾನದಿಂದ ಮುಂದೆ ಎಲ್ಲ ಗುಣಸ್ಥಾನಗಳು ಬಂಧುಗಳೇ, ಇದು 6ನೇ ಗುಣಸ್ಥಾನ. ಮತ್ತು 6ನೇ ಗುಣಸ್ಥಾನದಿಂದ ಇನ್ನೆಲ್ಲ ಮುಂದಿನ ಗುಣಸ್ಥಾನಗಳು. ಇದೊಂದು ಬಹಳ ಮಹತ್ವಪೂರ್ಣ ವಿಷಯ ಇದೆ, ನೆನ್ಪಿಟ್ಕೊಡ್ರಿ. ಕೇಳ್ರಿ, ಇಲ್ಲಿ 6ನೇ ಗುಣಸ್ಥಾನ 6, 7, 8, 9, 10, 11, 12, 13, 14 ಇದು ಏನು ಗುಣಸ್ಥಾನಗಳಿದ್ದಾವೆ? ಇದು ದಿಗಂಬರ ಭಾವಲಿಂಗಿ ಮುನಿಯ ಗುಣಸ್ಥಾನಗಳು ಮಾತ್ರ. ಮತ್ತು ಇಲ್ಲಿ ಆರಿಕ, ಶುಲ್ಲಕ್, ಆಯಲಕ್, ಶ್ರಾವಕ, ಶ್ರಾವಿಕ ಯಾವುದೇ ಇರಲಿ, ಬೇಕಾದ್ರೆ ಅಹಮೇಂದ್ರ ಪದವಿಯಲ್ಲಿ ಇದ್ದವರು ಇರಲಿ, ಬೇಕಾದಿರಲಿ, ಯಾರಿಗೂ ಕೂಡ ಈ ಅವಕಾಶ ಇಲ್ಲ. 6ರ ಮೇಲೆ, 6ರಿಂದ ಸ್ಟಾರ್ಟ್ ಆಗುತ್ತೆ. 6ರ ಮೇಲೆ 6, 7, 8, 9, 10, 11, 12, 13, 14, 15 ಇವೆಲ್ಲ 14 ಗುಣಸ್ಥಾನ. ಇವ್ಯಾವು? ಕೇವಲ ದಿಗಂಬರ ಭಾವಲಿಂಗಿ ಮುನಿ, ಸಮ್ಯಕ್ ದೃಷ್ಟಿ ದಿಗಂಬರ ಭಾವಲಿಂಗಿ ಮುನಿ, ಇದು ಮಾತ್ರ ನೋಡ್ರಿ. ಇಲ್ಲಿ ಅಭವ್ಯ ಮುನಿಗೂ ಅವಕಾಶ ಇಲ್ಲ. ಅಂದರೆ ಈ ಗುಣಸ್ಥಾನ ಇಲ್ಲ. ಮುನಿ ವೇಷಧಾರಣೆ ಮಾಡ್ಬೋದು, ಆದರೆ ಈ ಗುಣಸ್ಥಾನಗಳ ಅವಕಾಶ ಇಲ್ಲ ನೋಡ್ರಿ. ಅರ್ಥ ಆಯಿತು? ಇದು ಭಾಳ ಮಹತ್ವಪೂರ್ಣ ವಿಷಯ. ಇದರಲ್ಲಿ ಇಲ್ಲಿಂದ ನೆನ್ಪಿಟ್ಕೊಂಡು ಹೋಗ್ಬೇಕು ನೀವು. 5ನೇ ಗುಣಸ್ಥಾನ, ಅಲ್ಲಿ ಶ್ರಾವಕರು ಇದ್ದರು, ಕ್ಷುಲ್ಲಕ ಆಯ್ಲಕ್ ಇದ್ದರು, ಆರಿಕಾ ಮಾತಾಜಿ ಇದ್ದರು. 5ನೇ ಗುಣಸ್ಥಾನದಲ್ಲಿ ಕೆಲವೊಂದು ತಿರಂಚುಗಳು ಇದ್ದವು, ಸಾಕಷ್ಟು ವಿಚಾರಗಳು ಇದ್ವಲ್ಲ, ಅಲ್ಲಿ ಹೇಳಿದ್ವಲ್ಲ. ಆದರೆ ಇಲ್ಲಿಂದ ನೆನ್ಪಿಟ್ಕೊಂಡು ಹೋಗಬೇಕು ನೀವು. ಇನ್ನು ಪದೇ ಪದೇ ಹೇಳೋದಿಲ್ಲ, ಇಲ್ಲಿ ಈಗಲೇ ನೆನ್ಪಿಟ್ಕೊಂಡು ಹೋಗೋದು. ಇನ್ನು ಮುಂದೆ ಮುಂದೆ ಎಷ್ಟು ಗುಣಸ್ಥಾನಗಳು ಬರ್ತಾವ ಎಲ್ಲ ಸಮ್ಯಕ್ ದೃಷ್ಟಿ ದಿಗಂಬರ ಭಾವಲಿಂಗಿ ಮುನಿ ಅವ್ರಿಗೆ ಮಾತ್ರ ಅವಕಾಶ. ಬಾಕಿ ಯಾವುದೇ ಜೀವಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಆಯ್ತು? ಇದನ್ನು ಈಗಲೇ ನೆನ್ಪಿಟ್ಕೊಬಿಟ್ರಿ. ಇನ್ನು ಮುಂದೆ ಮುಂದೆ ಹೇಳೋದಿಲ್ಲ. ಮತ್ತು ಈ ಕೇಳೋಣ ಬಂಧುಗಳು, ಇದು ಮತ್ತೆ ಒಂದು ಸಲ ಕೇಳ್ರಿ. ಇಲ್ಲಿ ಯಾವ್ದು ನಡೀತಿತ್ತು ಈಗ ನಿಮಗೆ? 6ನೇ ಗುಣಸ್ಥಾನ. 6ನೇ ಗುಣಸ್ಥಾನ ಪ್ರಮತ್ತ ವಿರತ. ಹೇಳ್ರಿ, ಇಲ್ಲಿ ಪರಿಭಾಷೆಯಲ್ಲಿ ಏನು ಹೇಳಿದ್ರು? ಸಕಲ ಸಂಯಮವನ್ನು ಘಾತ ಮಾಡುವಂತಹ. ನೋಡ್ರಿ, ಸಕಲ ಸಂಯಮ, ಮುನಿಯದು ಸಕಲ ಸಂಯಮ ಅಂತಾರೆ. ಮುನಿಯದು ಸಕಲ ಸಂಯಮ. ಯಾಕೆ ಸಕಲ ಸಂಯಮ ಅಂತಾರೆ? ಮುನಿ ತ್ರಸ ಮತ್ತು ಸ್ಥಾವರ ಜೀವಗಳ ಘಾತದಿಂದ ರಹಿತ ಇದ್ದಾರೆ. ಅದನ್ನು ಘಾತ ಮಾಡೋದಿಲ್ಲ ಅವರು. ಅದರಿಂದ ಏನಿದ್ದಾರೆ? ಅವರು ಪರೆ ಇದ್ದಾರೆ ಆ ದೋಷದಿಂದ. ಅಂದರೆ ಅದರಲ್ಲಿ ಅವರ ವಿರತಿ ಇದೆ, ಅವರಲ್ಲಿ ಅದರ ವ್ರತ ಇದೆ ಅವರಿಗೆ. ಅರ್ಥ ಆಯಿತು? ವ್ರತ ಇದೆ, ಹಾಗಾಗಿ ಪಾಲನೆ ಮಾಡ್ತಾರೆ. ಸಕಲ ಸಂಯಮವನ್ನು ಘಾತ ಮಾಡುವಂಥ ಪ್ರತ್ಯಾಖ್ಯಾನಾವರಣದ ಆ ಕಷಾಯದ ಕ್ಷಯಕ್ಷಮವಾದ್ದರಿಂದ ಪೂರ್ಣ ಸಂಯಮ ಪ್ರಾಪ್ತ ಆಗಿದೆ. ಎಲ್ಲ ರೀತಿ ಪೂರ್ಣ ಸಂಯಮ ಪ್ರಾಪ್ತ ಆಗಿದೆ. ಆದರೆ ಸಂಯಮ ಇದೆ, ಇದ್ದರೂ ಕೂಡ ಆ ಸಂಯಮದ ಜೊತೆಗೆ
ಸಂಜ್ವಲನ ಮತ್ತು ನೋಕಷಯದ ಉದಯ ಇದೆ. ಸಂಜ್ವಲನ ಕ್ರೋಧ, ಮಾನ, ಮಾಯ, ಲೋಭ. ಮತ್ತು ನೋಕಷಯ ಅಂದರೆ ಯಾವುದು? ಹಾಸ್ಯ, ಅರತಿ, ಶೋಕ, ಭಯ, ಜಿಗುಪ್ಸ, ಶ್ರೀವೇದ, ಪುರುಷವೇದ, ನಪುಂಸಕವೇದ ಇವೆಲ್ಲ ಇದಾವಲ್ಲ, ನೋಕಷಯಗಳಿದಾವಲ್ಲ, ಇದು ಯಥಾಸಂಭವ ಉದಯದಲ್ಲಿ ಇರ್ತಾವೆ ನೋಡ್ರಿ. ಎಲ್ಲವೂ ಒಂದೇ ಸಲ ಉದಯದಲ್ಲಿ ಇರಲ್ಲ, ಹಾಗೆ ತಿಳ್ಕೊಬಿಡ್ರಿ ನೀವು. ಯಥಾಸಂಭವ ಹೇಗೆ ಸಂಭವ ಬೇಕೋ ಆ ಥರ ಉದಯದಲ್ಲಿ ಇರ್ತಾವೆ ಇವು. ಯಾವುವು? ಈ ನೋಕಷಯ ಮತ್ತು ಸಂಜುಲಂದ ಕ್ರೋಧ, ಮಾನ, ಮಾಯ, ಲೋಭ ಯಾವುದಾದ್ರು ಒಂದು ಕಷಯದಲ್ಲಿ ಉದಯದಲ್ಲಿ ಇರ್ತದೆ. ಹಾಗಿರಬೇಕಿದ್ರೆ ಇಲ್ಲಿ ಕೇಳಿ, ಇಲ್ಲಿ ಪೂರ್ಣ ಸಂಯಮ ಇದೆ, ಇದ್ದರೂ ಕೂಡ ಆ ಸಂಯಮದಲ್ಲಿ ಮಲದೋಷವನ್ನು ಉತ್ಪನ್ನ ಮಾಡುವಂತಹ ಪ್ರಮಾದ ಇದೆ. ಆದ್ದರಿಂದ ಈ ಗುಣಸ್ಥಾನವನ್ನು ಪ್ರಮತ್ತ ವಿರತ ಎನ್ನಲಾಗಿದೆ. ಇಲ್ಲಿ ಪ್ರಮಾದವೂ ಇದೆ ಮತ್ತು ವಿರತಿಯೂ ಇದೆ. ಈ 6ನೇ ಗುಣಸ್ಥಾನ, ಇದನ್ನು 6ನೇ ಗುಣಸ್ಥಾನ ಅಂತ ಕರೀತಾರೆ ನೋಡ್ರಿ. ಅರ್ಥ ಆಯ್ತು ನಿಮಗೆ ಬಂಧುಗಳೇ? ಇದ್ರ ಬಗ್ಗೆ ಹೇಳೋದು ಸಾಕಷ್ಟಿದೆ. ಆದರೆ ಒಂದು ವಿಷಯ ಇದೆ, ಏನಂದರೆ ಇವತ್ತು ಈ ಪ್ರಕರಣವನ್ನು ಅಂದರೆ ಗುಣಸ್ಥಾನ ಪ್ರಕರಣವನ್ನು ಈಗ ಮುಗಿಸೋಣ ಇವತ್ತು ಅಂತ ವಿಚಾರದಲ್ಲಿ ಇದೆ ನಮ್ಮದು. ಹಾಗಾಗಿ ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೀವಿ, ಸ್ವಲ್ಪ ಫಾಸ್ಟ್. ಇನ್ನು ಅಪ್ರಮತ್ತ ವಿರತ, ಇದರ ಪರಿಭಾಷೆ ಕೇಳಿ. 7ನೇ ಗುಣಸ್ಥಾನ ಅಪ್ರಮತ್ತ ವಿರತ. ಪರಿಭಾಷೆ ಕೇಳಿ. ಯಾವ ಸಮಯ ಸಂಜ್ವಲನ ಕಷಾಯ ಮತ್ತು ನೋಕಷಾಯಗಳ ಮಂದ ಉದಯ ಆಗುತ್ತದೆ, ಆಗ ಸಕಲ ಸಂಯಮದಿಂದ ಯುಕ್ತ ಮುನಿಯ ಯಾವುದೇ ರೀತಿ ಪ್ರಮಾದ ಇರುವುದಿಲ್ಲ. ಅದನ್ನು ಅಪ್ರಮತ್ತ ವಿರತ ಗುಣಸ್ಥಾನ ಎನ್ನಲಾಗುತ್ತದೆ. ಈಗ ನೋಡ್ರಿ ಬಂಧುಗಳೇ, ಇದು 7ನೇ ಗುಣಸ್ಥಾನ, ಮುನಿಯ 7ನೇ ಗುಣಸ್ಥಾನ. ಯಾವ ಸಮಯದಲ್ಲಿ ಸಂಜ್ವಲನ ಮತ್ತು ನೋಕಷಗಳ ಮಂದ ಉದಯ ಆಗುತ್ತೆ, ಭಾಳ ಮಂದ, ಆವಾಗ ಸಕಲ ಸಂಯಮದಿಂದ ಯುಕ್ತವಾದಂಥ ಆ ಮುನಿಗೆ ಯಾವುದೇ ರೀತಿ ಪ್ರಮಾದ ಇರೋದಿಲ್ಲ. ಆವಾಗ ಆ ಮುನಿಯನ್ನು ಅಪ್ರಮತ್ತ ವಿರತ ಅಂತಾರೆ. ಅಪ್ರಮತ್ತ ವಿರತ ಅಂತ ಹೇಳ್ತಾರೆ ನೋಡ್ರಿ. ಈಗ ಬಂಧುಗಳೇ, ಪಂಚಮ ಕಾಲದಲ್ಲಿ ಎಷ್ಟೇ ಜನ ಮುನಿಗಳಿರಲಿ, ಅಕಸ್ಮಾತ್ ಅಂದರೆ ಸಮ್ಯಕ್ ದರ್ಶನ ಸಹಿತ ಭಾವಲಿಂಗಿ ಮುನಿಗಳು ಅಂದ್ಕೂಡ ಎಲ್ಲ ಮುನಿಗಳು ಅದರಲ್ಲಿ ಒಂದು ವ್ಯವಹಾರದಲ್ಲಿ ಎಲ್ಲರಿಗೂ ಮಾಡಲಾಗ್ತದೆ. ಆದರೆ ಕೂಡ ಇದು ಗುಣಸ್ಥಾನದ ವಿಚಾರ ಅಂದ್ಕೂಡಲೇ ಇಲ್ಲಿ ಕರ್ಣಾನುಯೋಗದ ವಿಚಾರ ಇದೆ. ಅದರ ವಿಚಾರದಂತಲೇ ಹೇಳಬೇಕಾಗುತ್ತೆ. ಈಗ ಈ ಪ್ರಪಂಚದೊಳಗಡೆ ಯಾರಿಗೆ ಕೂಡ 6, 7ನೇ ಗುಣಸ್ಥಾನಕ್ಕಿಂತ ಮೇಲೆ ಆಗುವುದಿಲ್ಲ ದಿಗಂಬರ ಮುನಿ. ಇದನ್ನು ನೆನ್ಪಿಟ್ಕೊಬಿಟ್ರಿ. ಈ ಪ್ರಪಂಚದಲ್ಲಿ ಈಗ 6, 7ಕ್ಕಿಂತ ಮೇಲಿನ ಗುಣಸ್ಥಾನ ಯಾವುದೇ ದಿಗಂಬರ ಮುನಿಗೆ ಆಗೋಲ್ಲ, ಮುಗೀತು, ಇದು ಫೈನಲ್ ಆಯಿತು. ಇದನ್ನು ಜಾಸ್ತಿ ವಿಚಾರ ಮಾಡ್ಕೋಬಿಡ್ರಿ. ಯಾಕೆಂದರೆ ನಮಗೆ ಜಾಸ್ತಿ ಇದರಲ್ಲಿ ಹೇಳೋದಕ್ಕೆ ಈಗ ಸಮಯದ ಅಷ್ಟಾನು, ಅಂದರೆ ಇದನ್ನು 5, 6, 7, 8 ಭಾಗದಲ್ಲಿ ಹೇಳಬೇಕು ಅಂತ ನಮ್ಮದು ಏನು ಇಚ್ಛೆ ಇಲ್ಲ. ನಿಮ್ಗೊಂದು ಸ್ವಲ್ಪ ಜಸ್ಟ್ ಅಂದರೆ ಗುಣಸ್ಥಾನಗಳ ಐಡಿಯಾ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯಿತು? ಅರ್ಥ ಆಯ್ತು ನಿಮಗಿದು. ಇದು ಅಪ್ರಮತ್ತ ವಿರತ ಗುಣಸ್ಥಾನ ಇದೆ, ಇರಲಿ. ಇನ್ನು ಅಪೂರ್ವಕರಣ ಅಂತ ಗುಣಸ್ಥಾನ ಇದೆ, 8ನೇ ನಂಬರ್ ಗುಣಸ್ಥಾನ. 8ನೇ ನಂಬರ್ ಗುಣಸ್ಥಾನ ಅಪೂರ್ವಕರಣ. ಎಲ್ಲಿ ಸಮಯವರ್ತಿ ಜೀವಗಳ ಪರಿಣಾಮ ಸಮಾನ ಮತ್ತು ಅಸಮಾನ ಎರಡೂ ಪ್ರಕಾರ ಆಗುತ್ತೆ ಮತ್ತು ಭಿನ್ನವರ್ತಿ ಜೀವಗಳ ಪರಿಣಾಮ ಭಿನ್ನ ಇರುತ್ತದೆ, ಅದನ್ನು ಅಪೂರ್ವಕರಣ ಗುಣಸ್ಥಾನ ಅಂತಾರೆ. ಇಲ್ಲಿ ಏನಾಗುತ್ತೆ ಬಂಧುಗಳೇ, ಇದು ಸಾಮಾನ್ಯ ನಿಮ್ಮ ಜ್ಞಾನಕ್ಕೆ ಅಥವಾ ಸಾಮಾನ್ಯ ನಮ್ಮ ಜ್ಞಾನಕ್ಕೆ ನಿಲುಕದ ವಿಷಯ ಇದೆ. ಇದು ಅರ್ಥ ಆಯಿತು? ಇದನ್ನು ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಕಂಠಪಾಠ ಮಾಡ್ಕೊಂಡು ನಾವು ಅದನ್ನು ನಿಮ್ಗೆ ಹೇಳ್ಬೋದು. ಆದರೆ ನಮ್ಮ ಅನುಭವದಲ್ಲಿ ಬರುವಂಥ ಗುಣಸ್ಥಾನ ಇದಲ್ಲ. ಯಾಕೆಂದರೆ ಈ ಗುಣಸ್ಥಾನವನ್ನು ನಾವು ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಈಗ ಆಗಲ್ಲ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಕೇಳಿ. ಎಲ್ಲಿ ಸಮಯವರ್ತಿ ಜೀವಗಳ ಪರಿಣಾಮ ಸಮಾನ ಮತ್ತು ಅಸಮಾನ ಏನಾರು ಇರಲಿ, ಅದು ಸುಮ್ಮನೆ ನಾನು ಪರಿಭಾಷೆ ಹೇಳಿದ್ದೀನಿ, ಬಿಟ್ಟಿದ್ದೀನಿ, ಕೇಳ್ರಿ. ಇಲ್ಲಿ ಅಪೂರ್ವಕರಣದ ಅರ್ಥ ಅಂದರೆ 8ನೇ ಗುಣಸ್ಥಾನದ ಅರ್ಥ ಏನು ಅಂದರೆ, ಅಪೂರ್ವ ಅಂದರೆ ಅಪೂರ್ವ ಹೊಸ ಇನ್ನು ಹಿಂದೆ ಆಗಿರಲಿಲ್ಲ. ಅಪೂರ್ವ ಹಿಂದೆ ಆಗಿರಲಿಲ್ಲ ಅಂತ ಕರ್ಣ ಅಂದರೆ ಪರಿಣಾಮ ಅಂತ ಆತ್ಮನ ಶುದ್ಧ ಪರಿಣಾಮ ಆಗ್ತಾ ಮುಂದೆ ಹೋಗ್ತದೆ. ಅರ್ಥ ಆಯಿತು? ಪ್ರತಿ ಸಮಯ ಮುಂದೆ ಶುದ್ಧ ಆಗ್ತಾ ಹೋಗ್ತದೆ. ಅದನ್ನು ಅಪೂರ್ವಕರಣ ಅಂತ ಕರೀತಾರೆ. ಅರ್ಥ ಆಯಿತು? ಇರಲಿ ಬಿಡಿ, ಅದು ಈಗ ಪ್ರಾಪ್ತ ಆಗೋದಿಲ್ಲ, ಯಾವುದೇ ಮುನಿಗೆ ಪ್ರಾಪ್ತ ಆಗಲ್ಲ ಈ 8ನೇ ಗುಣಸ್ಥಾನ. ಇನ್ನು 9ನೇ ಗುಣಸ್ಥಾನ ಕೂಡ ಯಾವುದೇ ಮುನಿಗೆ, ಅಂದರೆ ಇಷ್ಟೇ ತಿಳ್ಕೊಳ್ರಿ ನೀವು, ಯಾವುದೇ ಮುನಿ ಈ ಪ್ರಪಂಚದಲ್ಲಿದ್ದರೂ 6, 7 ಅದಕ್ಕಿಂತ ಮೇಲೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹಾಗಂತ ನಿಯಮ ಇದೆ. ಇರಲಿ. ಇನ್ನು ಅನಿವೃತ್ತಿಕರಣ ಅಂದರೆ 9ನೇ ಗುಣಸ್ಥಾನ. ಎಲ್ಲಿ ಸಮಯವರ್ತಿ ಜೀವಗಳ ಪರಿಣಾಮ ಸಮಾನವೇ ಇರುತ್ತದೆ ಮತ್ತು ಭಿನ್ನವರ್ತಿ ಜೀವಗಳ ಪರಿಣಾಮ ಅಸಮಾನವೇ ಇರುತ್ತದೆ, ಅದನ್ನು ಅನಿವೃತ್ತಿಕರಣ ಅಂತ ಗುಣಸ್ಥಾನ ಅಂತ ಕರೀತಾರೆ ನೋಡ್ರಿ.
ಇರಲಿ. ಇನ್ನು ಬಂಧುಗಳೇ, 10ನೇ ಗುಣಸ್ಥಾನ. 10ನೇ ಗುಣಸ್ಥಾನವನ್ನು ಸೂಕ್ಷ್ಮ ಸಂಪ್ರಾಯ ಅಂತ ಕರೀತಾರೆ. 10ನೇ ಗುಣಸ್ಥಾನದ ಹೆಸರೇನು? ಸೂಕ್ಷ್ಮ ಸಂಪ್ರಾಯ. ಪರಿಭಾಷೆ ಕೇಳಿ. ಎಲ್ಲಿ ಚಾರಿತ್ರ್ಯ ಮೋಹನೀಯ ಕರ್ಮದ 20 ಪ್ರಕೃತಿಗಳು ಉಪಶಮ ಅಥವಾ ಕ್ಷಯ ಆಗುವುದರಿಂದ ಸೂಕ್ಷ್ಮ ಕೃಷ್ಟಿಗೆ ಪ್ರಾಪ್ತವಾದ ಸಂಜ್ವಲನ ಲೋಭ ಕಷಾಯ ಮಾತ್ರ ಉದಯದಲ್ಲಿರುತ್ತದೆ, ಅದನ್ನು ಸೂಕ್ಷ್ಮ ಸಂಪ್ರಾಯ ಗುಣಸ್ಥಾನ ಎನ್ನಲಾಗುತ್ತದೆ. ಬಂಧುಗಳ, ಇಲ್ಲಿ ಏನು ಹೇಳಿದ್ದಾರೆ ಅಂದರೆ 2 ಮಾತು ಹೇಳಿದ್ದಾರೆ ಈ ಪರಿಭಾಷೆ ಒಳಗಡೆ. ಎಲ್ಲಿ ಚಾರಿತ್ರ್ಯ ಮೋಹನೀಯ ಕರ್ಮದ 20 ಪ್ರಕೃತಿಗಳು ಉಪಶಮ ಅಥವಾ ಕ್ಷಯ ಆಗುವುದರಿಂದ 2 ಮಾತು ಹೇಳಿದ್ದಾರೆ. ಇಲ್ಲಿ 2 ಮಾತು ಹೇಳಿದರೆ ಏನಾರು ಒಂದು ಕಾರಣ ಇರಬೇಕಲ್ಲ. ಕಾರಣ ಇದೆ, ಕೇಳ್ರಿ. ಇಲ್ಲಿ ಏನಾಗ್ತದೆ ಅಂದರೆ, ಈಗ ನೀವು ಇದನ್ನು ಸ್ವಲ್ಪ ಗಮನಿಟ್ಟು ಕೇಳಬೇಕಾಗುತ್ತಿಲ್ಲ, ಕನ್ಫ್ಯೂಸ್ ಆಗುತ್ತೆ. ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಭಾಳ ಗಮನ ಬೇಕು ಈ ಜಾಗದಲ್ಲಿ. ಈಗ 8, 9ನೇ ಗುಣಸ್ಥಾನ ನಾನು ಜಂಪ್ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ನಿಮ್ಗೇನು ಡೀಟೇಲ್ ಹೇಳಿಲ್ಲ, ಬೇಡ. ಅದು ನಿಮ್ಗದು ಅವಶ್ಯಕತೆ ಇಲ್ಲ, ನನಗೆ ಗೊತ್ತಿದೆ. ನಿಮ್ಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾನು ಹೇಳ್ತೀನಿ. ಇದು ನಿಮ್ಗೇನು 8, 9ನೇ ಗುಣಸ್ಥಾನದ ಏನು ಅಂತ ಏನು ವಿಷಯ ಅಲ್ಲ ಅದು. ಆದ್ದರಿಂದ ಅದನ್ನು ಹಾಗೇ ಗೌಣ ಮಾಡ್ಕೊಂಡು ನಾವು ಅದನ್ನು ಖಾಲಿ ಪರಿಭಾಷೆಯನ್ನು ಹೇಳ್ಕೊಂಡು ಈಗ ಮುಂದೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ? 10ನೇ ಗುಣಸ್ಥಾನ. ಆದರೆ ಬಂಧುಗಳೇ, ಇಲ್ಲಿ ಒಂದು ಸ್ವಲ್ಪ ವಿಚಾರ ನಿಮ್ಗೆ ನಾನು ಹೇಳಲೇಬೇಕು. ಇನ್ನೊಂದು ಸಲ ಪರಿಭಾಷೆ ಕೇಳಿ. ಎಲ್ಲಿ ಚಾರಿತ್ರ್ಯ ಮೋಹನೀಯ ಕರ್ಮದ 20 ಪ್ರಕೃತಿಗಳು ಉಪಶಮ ಅಥವಾ ಕ್ಷಯ ಆಗುವುದರಿಂದ ಸೂಕ್ಷ್ಮ ಕೃಷ್ಟಿಗೆ ಪ್ರಾಪ್ತವಾದ ಸಂಜುಲನ ಲೋಭ ಕಷಾಯ ಮಾತ್ರ ಉದಯದಲ್ಲಿರುತ್ತದೆ, ಅದನ್ನು ಸೂಕ್ಷ್ಮ ಸಂಪ್ರಾಯ ಗುಣಸ್ಥಾನ ಅಂತಾರೆ. ಇರಲಿ, ಇಲ್ಲಿ ಕೇಳ್ರಿ. ಇಲ್ಲಿ ಗಮನ ಕೊಡ್ರಿ ಈ ಕಡೆ. ಇದು ಏನು ಗೊತ್ತಾ, ಸ್ವಲ್ಪ ನೀವು ಈ ಮುಖ ಈ ಕಡೆ ಖಾಲಿ ಮುಖಗಳನ್ನು ಈ ಕಡೆ ಮಾಡ್ರೆ ಸಾಕು, ಅಷ್ಟು ಸೂಕ್ಷ್ಮ ಇದೆ ಈ ವಿಚಾರ. ಕೇಳ್ರಿ. ಈಗ 1, 2, 3, 4 ಗುಣಸ್ಥಾನಗಳು ಇದಾವಲ್ಲ, ಎಲ್ಲ ಹೇಳ್ಕೊಂಡು ಬಂದಿದ್ದೀವಲ್ಲ ನಾವು. ಅಲ್ಲಿ ಏನು ಜಾಸ್ತಿ ಸಮಸ್ಯೆ ಇಲ್ಲ, ಅದು ಹಾಗೇನೆ ಮೇಲೆ ಬರ್ತಾ ಇರ್ತಾವೆ. ಆದರೆ 7ನೇ ಗುಣಸ್ಥಾನ ತನಕನೂ ಒಂದೇ ರೀತಿ ದಾರಿಗಳಿದಾವೆ. ಅರ್ಥ ಆಯ್ತು ನಿಮಗೆ? ಒಂದೇ ದಾರಿ ಇದೆ, ದೊಡ್ಡ ದಾರಿ, 7ನೇ ಗುಣಸ್ಥಾನವರೆಗೆ. 7ನೇ ಗುಣಸ್ಥಾನದ ಅಂತಿಮ ಭಾಗಕ್ಕೆ ಬಂದಾಗ 2 ದಾರಿ ಒಡೆದಿದೆ ನೋಡ್ರಿ. ಇನ್ನೊಂದ್ಸಲ ಕೇಳಿ. ಈಗ ಈ ಇಂಗ್ಲೀಷ್ನಲ್ಲಿ ವೈ ಆಕಾರ ಇದೆಯಲ್ಲ, ಇಂಗ್ಲೀಷ್ನಲ್ಲಿ ವೈ ನೋಡಿದ್ರಲ್ಲ, ಇಂಗ್ಲೀಷ್ ಅಕ್ಷರದಲ್ಲಿ ವೈ ಅಕ್ಷರ ನೋಡಿದ್ರಲ್ಲ ಹೇಗೆ? ಕೆಳಗಡೆನಿಂದ ಅಕ್ಷರ ಏನು ಬಂದಿದೆ? ಒಂದೇ ಬಂದಿದೆ. ಮೇಲೆ ಹೋದ ತಕ್ಷಣ ಕವಲ್ ಹೊಡೆದಿದೆ. ಅರ್ಥ ಆಯಿತು? 2 ರಸ್ತೆ ಆಗಿದೆ ಇಂಗ್ಲೀಷ್ನ ವೈ ಅಕ್ಷರ. ಅರ್ಥ ಆಯಿತು? ನಿಮ್ಗೊಂದು ಉದಾಹರಣೆ ಹೇಳ್ತಿರೋದು ನಾನು ಅದನ್ನು. ಅದೇ ರೀತಿ ಆಗಿದೆ ನೋಡ್ರಿ. ಎಲ್ಲಿ ಆಗಿದೆ? 1, 2, 3, 4, 5, 6, 7 ತನಕ ಒಂದು ಲೆವೆಲ್ ಬಂದಿದೆ. 7ರ ಅಂತಿಮಕ್ಕೆ ಹೋದ ಕೂಡಲೇ ಗುಣಸ್ಥಾನ 2 ಕವಲು ಹೊಡೆದಿದೆ. ಒಂದು ಕವಲಿನ ಹೆಸರು ಉಪಸಮ ಶ್ರೇಣಿ, ಇನ್ನೊಂದು ಕವಲಿನ ಹೆಸರು ಕ್ಷಪಕ ಶ್ರೇಣಿ. ಒಂದು ಕವಲಿನ ಹೆಸರು ಉಪಶಮ ಶ್ರೇಣಿ, ಇನ್ನೊಂದು ಕವಲಿನ ಹೆಸರು ಕ್ಷಪಕ ಶ್ರೇಣಿ. ಇದು ನೆನ್ಪು ಮಾಡ್ಕೊಂಡ್ರಿ ನೀವು. ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಬಂಧುಗಳೇ, ಸ್ವಲ್ಪ ನೆನ್ಪು ಮಾಡ್ರಿ. ಇಲ್ಲಿ ಕೇಳ್ರಿ, ಇನ್ನೊಂದ್ಸಲ ಕೇಳಿ. ಒಂದು ಕವಲಿನ ಹೆಸರು ಉಪಶಮ ಶ್ರೇಣಿ, ಇನ್ನೊಂದು ಕವಲಿನ ಹೆಸರು ಕ್ಷಪಕ ಶ್ರೇಣಿ. ಉಪಶಮ ಶ್ರೇಣಿ, ಕ್ಷಪಕ ಶ್ರೇಣಿ, ಉಪಶಮ ಶ್ರೇಣಿ, ಕ್ಷಪಕ ಶ್ರೇಣಿ. ನೆನಪಾಯ್ತಲ್ಲ? ಈಗ ಕೇಳ್ರಿ. 7ನೇ ಗುಣಸ್ಥಾನದ ಮುಂದೆ ಅಂತಿಮ ಭಾಗ ಹೋದಾಗ 2 ಕವಲು ಹೊಡೆಯಿತು. ಒಂದು ಉಪಶಮ ಶ್ರೇಣಿ, ಇನ್ನೊಂದು ಕ್ಷಪಕ ಶ್ರೇಣಿ. ಈಗ ಪ್ರಥಮ ಉಪಶಮ ಶ್ರೇಣಿಯ ವಿಷಯವನ್ನು ಹೇಳಲಾಗ್ತದೆ, ಕೇಳ್ರಿ. ಉಪಶಮ ಶ್ರೇಣಿಯಲ್ಲಿ ಹೋಗುವಂಥ ಜೀವ ಅಂದರೆ ಮುನಿ ಮಹಾರಾಜ್ ಚಾರಿತ್ರ್ಯ ಮೋಹನೀಯದ ಕಷಾಯಗಳನ್ನು, ಚಾರಿತ್ರ್ಯ ಮೋಹನೀಯ ಕರ್ಮಗಳನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರದ್ದು ಪರಿಣಾಮ ಉಪಶಮ ಮಾಡ್ತಾ ಹೋಗ್ತಾ ಇರ್ತದೆ. ಉಪಶಮ ಅಂದ್ರೆ ಏನ? ಕೆಳಗಡೆ ಅದನ್ನು ದಬ್ಬಿ ಹಿಡಿಯೋದು, ಅದನ್ನು ಉಪಶಮ ಅಂತ ಕರೀತಾರೆ. ಅಂದರೆ ಉದಯದಲ್ಲಿ ಬರಲ್ಲ, ಆತ್ಮನ ಪರಿಣಾಮ ಆವಾಗ ಏನಾಗ್ತಿರುತ್ತೆ? ಉತ್ತರ ಉಜ್ವಲ ಆಗ್ತಾ ಇರುತ್ತೆ. ಆ ಮುನಿ ಮಹಾರಾಜ್ ಅಂದರೆ ಅಂಥ ಮಹಾಮುನಿರಾಜ್, ಸಾಮಾನ್ಯ ಮುನಿರಾಜರಲ್ಲ ಅವರು, ಅಂಥ ಮಹಾಮುನಿರಾಜ್, ಅಂಥ ಮಹಾ ಚಾರಿತ್ರವಾನ್. ಅವರು ಆ ಕಷಾಯಗಳನ್ನು ಏನು ಮಾಡ್ತಾ ಎಲ್ಲ ಅದನ್ನು ಅಂದರೆ ಅವರ ಪರಿಣಾಮ ಅದೇನು ಬೇಕು ಅಂತ ಏನು ಮಾಡೋದಿಲ್ಲ, ಅವರು ಬುದ್ಧಿಪೂರ್ವಕವಾಗಿ ಮಾಡಲ್ಲ.
ಬುದ್ಧಿಪೂರ್ವಕ ಅಲ್ಲ. ಅದು ಪರಿಣಾಮದಲ್ಲಿ ಅದು ಸ್ವಾಭಾವಿಕವಾಗಿ ಆಗ್ತಾ ಇರುತ್ತೆ ಪರಿಣಾಮದಲ್ಲಿ. ಮತ್ತು ಹಾಗೆ ತಿಳ್ಕೊಬೇಡ್ರಿ ನೀವು, ಕರ್ಮಗಳನ್ನು ಅವರು ಕೆಳಗಡೆ ಒತ್ತಿ ಹೋಗ್ತಾ ಇದ್ದಾರೆ, ಹಾಗಲ್ಲ. ಅದು ಪರಿಣಾಮಗಳು ಆಗಿರ್ತವೆ ಅವ್ರದ್ದು. 8ನೇ ಗುಣಸ್ಥಾನಕ್ಕೆ ಹೋದರು. ಉಪಶಮ ಶ್ರೇಣಿ 8ನೇ ಗುಣಸ್ಥಾನ. ಅಲ್ಲಿ ಸ್ವಲ್ಪ ಕರ್ಮವನ್ನು ಕೆಳಗಡೆ ತಳ್ಳಿ ಹಿಡಿದಿದ್ದಾರೆ ಅಷ್ಟೇ. ಇನ್ನು 9ನೇ ಗುಣಸ್ಥಾನಕ್ಕೆ ಹೋದರು. ಇನ್ನು 10ನೇ ಗುಣಸ್ಥಾನಕ್ಕೆ ಹೋದರು. ಇನ್ನು 11ನೇ ಗುಣಸ್ಥಾನಕ್ಕೆ ಹೋದರು ಬಂಧುಗಳೇ. ಅರ್ಥ ಆಯ್ತು ನಿಮಗೆ? ಗಮನಿಟ್ಟು ಕೇಳಿ, ಇಲ್ಲಿ ಸ್ವಲ್ಪ ಗಮನ ತಪ್ಪಿದ್ರೆ ಆಗಲ್ಲ. 11ನೇ ಗುಣಸ್ಥಾನಕ್ಕೆ ಹೋದರು. ಎಲ್ಲಿಂದ ಹೋದರು? ಉಪಶಮ ಶ್ರೇಣಿಯಲ್ಲಿ ಹೋದರು. ಎಲ್ಲಿಂದ ಹೋದರು? 7ನೇ ಗುಣಸ್ಥಾನದ ಅಂತಿಮ ಸ್ಥಾನ. ಅಲ್ಲಿ 2 ಕವಲಾಗಿತ್ತು ರಸ್ತೆಗಳು. ಒಂದು ಶಪಕ ಶ್ರೇಣಿ ಹೋಗಿತ್ತು, ಇನ್ನೊಂದು ಉಪಶಮ ಶ್ರೇಣಿ ಹೋಯಿತು. ಉಪಶಮ ಶ್ರೇಣಿಯಲ್ಲಿ ಹೋಗುವಂಥ ಜೀವ 8ನೇ ಗುಣಸ್ಥಾನ, 9 ಗುಣಸ್ಥಾನ, 10 ಗುಣಸ್ಥಾನ, 11 ಗುಣಸ್ಥಾನದವರೆಗೆ ಹೋಯಿತು ಆ ಮುನಿಯ ಜೀವ. ಆದರೆ ನೆನ್ಪಿಟ್ಕೊಳ್ಳಿ, 11ನೇ ಗುಣಸ್ಥಾನದ 1 ನಿಮಿಷ 1.5 ನಿಮಿಷ ಸ್ವಲ್ಪ ಹೇಳಿದ್ದಾರೆ ಸಮಯ, ಅಷ್ಟು ಸಣ್ಣ ಸಮಯ ಇದೆ. ಅದನ್ನು ಮುಗಿಸ್ಕೊಂಡು ಜೀವ ಮತ್ತೆ ವಾಪಸ್ ಬಂತು. ಎಲ್ಲಿ? ಯಾಕೆ? ಯಾವುದಾದ್ರು ಕಷಾಯ ಉದಯದಲ್ಲಿ ಬರೋದಕ್ಕೆ ಅಲ್ಲಿ ಸಮಯ ಇಲ್ಲ. ಅಲ್ಲಿ ಒಂದು ಕಾಲಕ್ಷಯ, ಒಂದು ಭವಕ್ಷಯ ಅಂತ ಹೇಳಿದ್ದಾರೆ. ಅಂದರೆ 11ನೇ ಗುಣಸ್ಥಾನದ ಸಮಯ ಮುಗಿದು ಹೋಯಿತು. ಅಥವಾ ಭವಕ್ಷಯ, ಅಥವಾ ಯಾವುದಾದ್ರು ಒಂದೊಂದು ಎಲ್ಲರೂ ಅಪರೂಪ ಒಂದೊಂದು ಮುನಿಗಳ ಅಲ್ಲಿ ಏನಾಗುತ್ತೆ ಅಂದರೆ ಆಯು ಕೂಡ ಕ್ಷಯ ಆಗಿ ಹೋಗ್ತದೆ. ಅಂಥ ಜೀವಗಳು ಸರ್ವಾರ ಸಿದ್ಧಿಗೆ ಹೋಗ್ತವೆ. ಅದು ಪ್ರಕರಣ ಬೇರೆ ಇದೆ ಬಂಧುಗಳೇ, ಅದನ್ನ ಈಗ ಹೇಳಲ್ಲ ನಾನು. ಭಾಳ ವಿಶೇಷ ಪ್ರಕರಣಗಳಿದಾವೆ, ಇರಲಿ. ಈಗ ಇದನ್ನು ಉಪಶಮ ಶ್ರೇಣಿ ಅಂತ ಕರೀತಾರೆ. ಅರ್ಥ ಆಯಿತು? ಆ ಜೀವ 11 ಗುಣಸ್ಥಾನ ತನಕ ಹೋಗಿತ್ತಲ್ವಾ ಮಹಾಮುನಿಯ ಜೀವ, ಮತ್ತೆ ವಾಪಸ್ ಬರ್ತದೆ ನೋಡ್ರಿ. ಮತ್ತೆ ವಾಪಸ್ ಬರ್ತದೆ 6-7 ಗುಣಸ್ಥಾನಕ್ಕೆ, 4 ಗುಣಸ್ಥಾನಕ್ಕೆ, ಹೀಗೆಲ್ಲ ವಾಪಸ್ ಬರ್ತದೆ ಅದು ಜೀವ. ಎಲ್ಲರೂ ಬರಲಿ ಅಂತೂ ವಾಪಸ್ ಬರ್ತದೆ. ಬರಲೇಬೇಕು ಅಂತ ನಿಯಮ ಇದೆ ಅದಕ್ಕೆ. ಯಾಕೆ? 11ನೇ ಗುಣಸ್ಥಾನದಿಂದ ಮೇಲೆ ಹೋಗೋದಕ್ಕೆ ರಸ್ತೆ ಇಲ್ಲ, ರಸ್ತೆ ಬಂದ್, ರಸ್ತೆ ಕಟ್, ಅಲ್ಲಿಗೆ ಮುಗೀತು, ರಸ್ತೆನೇ ಮುಗೀತದು. ಹಾಗಾಗಿ ಜೀವ ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ, ಆ ಜೀವ ವಾಪಸ್ ಬರ್ತದೆ. ಅರ್ಥ ಆಯ್ತು ನಿಮಗೆ? ಏನು ಅರ್ಥ ಆಯ್ತಪ್ಪ? ಸ್ವಲ್ಪ ಕಷ್ಟ ಅನಿಸ್ತಾ ಇದೆಯಲ್ಲ? ಕಷ್ಟ ಏನಿಲ್ಲ, ಸುಲಭ ಇದೆ, ಕೇಳ್ತಾ ಹೋಗ್ರಿ ಅಷ್ಟೇ. ಈಗ ಉಪಶಮ ಶ್ರೇಣಿ ಮುಗೀತು. ಅರ್ಥ ಆಯ್ತು ಬಂಧುಗಳೇ? ಆ ಜೀವ ಮೋಕ್ಷಕ್ಕೆ ಹೋಗಲ್ಲ. ಅಕಸ್ಮಾತ್ ಆ ಜೀವ ಏನಾದ್ರು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಮತ್ತೆ ವಾಪಸ್ ಬಂದು ಮತ್ತೆ ಕ್ಷಪಕ ಶ್ರೇಣಿ ರಸ್ತೆಯಲ್ಲಿ ಹೋಗಬೇಕು ಮೋಕ್ಷಕ್ಕೆ ಹೋಗೋಕೆ. ಇರಲಿ, ಬೇಡ, ಅದು ಇರಲಿ. ಇದಾದ ನಂತರ ಕೇಳ್ರಿ. ಈಗ ಕ್ಷಪಕ ಶ್ರೇಣಿ, ಉಪಶಮ ಶ್ರೇಣಿ ಮುಗೀತು. ಉಪಶಮ ಶ್ರೇಣಿಯ ವಿವರಣೆ ಮುಗೀತು ನಿಮಗೆ. ಈಗ ಕ್ಷಪಕ ಶ್ರೇಣಿ ಅಂತ ಕೇಳ್ರಿ. ಇಲ್ಲಿ ಕ್ಷಪಕ ಶ್ರೇಣಿ 7ನೇ ಗುಣಸ್ಥಾನದ ಅಂತಿಮ ಭಾಗ ಶುರುವಾಯಿತು, ಪ್ರಾರಂಭ ಆಯಿತು. ಈಗ ಮೇಲೆ ಹತ್ತಾ ಇದೆ ಜೀವ. ಎಲ್ಲಿ ಉಪಶಮ ಶ್ರೇಣಿ ಇತ್ತು ನೋಡಿ, ಆ ಶ್ರೇಣಿಯಲ್ಲಿ ಹೋಗಲ್ಲ. ಈಗ ಕ್ಷಪಕ ಶ್ರೇಣಿಯಲ್ಲಿ ಜೀವ ಹೋಗ್ತಾ ಇದೆ. ಅಂದರೆ 8ನೇ ಗುಣಸ್ಥಾನದಲ್ಲಿ ಸ್ವಲ್ಪ ಕರ್ಮಗಳನ್ನು ನಾಶ ಮಾಡಿಬಿಡ್ತು ಜೀವ. ನಾಶ ಅಂದರೆ ಸತ್ತಾದಿಂದ ಖಾಲಿ ಆಗಿ ಹೋಯ್ತು. 9ನೇ ಗುಣಸ್ಥಾನದಲ್ಲಿ ಸ್ವಲ್ಪ ಖಾಲಿ ಮಾಡ್ತು. 10ನೇ ಗುಣಸ್ಥಾನಕ್ಕೆ ಹೋಯ್ತು. 10ನೇ ಗುಣಸ್ಥಾನಕ್ಕೆ ಹೋಗಿ ಅಲ್ಲಿ ಸೂಕ್ಷ್ಮ ಲೋಭ ಇತ್ತು, ಸಣ್ಣ ಲೋಭ. ಅದಕ್ಕೋಸ್ಕರ ಇಲ್ಲಿ 10ನೇ ಗುಣಸ್ಥಾನವನ್ನು ಸೂಕ್ಷ್ಮ ಸಾಂಪ್ರಾಯ ಅಂತ ಕರೀತಾರೆ. ಅರ್ಥ ಆಯಿತು? ಈಗ ನೋಡಿ, ಸೂಕ್ಷ್ಮ ಸಾಂಪ್ರಾಯದ ಅರ್ಥ. ಸಾಂಪ್ರಾಯ ಅಂದರೆ ಇಲ್ಲಿ ಕಷಾಯ, ಸೂಕ್ಷ್ಮ ಸಾಂಪ್ರಾಯ ಅಂದರೆ ಸಣ್ಣ, ಭಾಳ ಸಣ್ಣ ಲೋಭ ಇತ್ತು. ಯಾವ್ದು ಲೋಭ? ಸಂಜ್ವಲನ ಲೋಭ. ಈ ಜೀವ ಏನು ಮಾಡ್ತು? ಕರ್ಮಗಳನ್ನು ನಾಶ ಮಾಡ್ತಾ ಹೋಗ್ತಾ ಇದೆ, ಬೀಜಗಳನ್ನು ಸುಡ್ತಾ ಹೋಗ್ತಾ ಇದೆ. ಅಂಥ ಮಹಾಮುನಿಯ ಜೀವ 10ನೇ ಗುಣಸ್ಥಾನದಲ್ಲಿ ಆ ಸೂಕ್ಷ್ಮ ಲೋಭವನ್ನು ಕೂಡ ನಾಶ ಮಾಡಿಬಿಡ್ತು. ಅರ್ಥ ಆಯ್ತು ಬಂಧುಗಳೇ ನಿಮಗೀಗ? ಈಗ ನೋಡ್ರಿ, ಆ ಮಹಾ ಪುಣ್ಯಾತ್ಮ ಜೀವ, ಮಹಾಯೋಗಿ, ಅದು ಆ ಜೀವಕ್ಕೆ ಸತತ ನಮಸ್ಕಾರ ಮಾಡಬೇಕು. ನಾವು ನೀವೆಲ್ಲ ಸೇರಿಕೊಂಡು ಆ ಜೀವಕ್ಕೆ ಕೋಟಿ ಅನಂತಾನಂತ ನಮಸ್ಕಾರಗಳು, ನಮ್ಮ ನಮಸ್ಕಾರಗಳು. ಯಾಕೆಂದರೆ ಆ ಜೀವ ತಾನು ಪುರುಷಾರ್ಥ ಮಾಡಿ ಅನಾದಿ ಕಾಲದಿಂದ ಹಿಂದೆ ಬಿದ್ದಂಥ ಮಹಾ ಕೆಟ್ಟ ಮೋಹನೀಯ ಕರ್ಮವನ್ನು ಸಂಪೂರ್ಣ ನಾಶ ಮಾಡಿಬಿಡ್ತು ಜೀವ. ಯಾಕೆಂದರೆ ಹಿಂದೆ ದರ್ಶನ ಮೋಹನೀಯ ಕರ್ಮವನ್ನು ನಾಶ ಮಾಡಿ ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡಿತ್ತು ಆ ಜೀವ. ಅರ್ಥ ಆಯಿತು? ಯಾವ ಜೀವ ಕ್ಷಪಕ ಶ್ರೇಣಿಯಲ್ಲಿ ಹೋಗ್ತದೆ ಆ ಜೀವಕ್ಕೆ ಕ್ಷಾಯಿಕ ಸಮ್ಯಕ್ ದರ್ಶನವೇ ಬೇಕು. ಆದರೆ ಉಪಶಮ ಶ್ರೇಣಿಯಲ್ಲಿ ಹೋಗುವಂಥ ಜೀವಕ್ಕೆ ಕ್ಷಾಯಿಕ ಸಮ್ಯಕ್ ದರ್ಶನ ಇದ್ರೂ ನಡೀತದೆ, ಉಪಶಮ ಸಮ್ಯಕ್ ದರ್ಶನ ಇದ್ರೂ ನಡೀತದೆ. ಎರಡೂ ಸಮ್ಯಕ್ ದರ್ಶನದಲ್ಲಿ ಜೀವ ಮೇಲೆ ಹೋಗ್ತದೆ. ಆದರೆ
ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನದಲ್ಲಿ ಶ್ರೇಣಿಯ ಆರೋಹಣ ಇಲ್ಲ. ಶ್ರೇಣಿ ಆರೋಹಣ ಮಾಡೋದಕ್ಕೆ ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನದಲ್ಲಿ ಸಾಮರ್ಥ್ಯ ಇಲ್ಲ. ಶ್ರೇಣಿ ಆರೋಹಣ ಮಾಡುವಂಥ ಸಾಮರ್ಥ್ಯ ಕೇವಲ ಎರಡು ಸಮ್ಯಕ್ ದರ್ಶನದಲ್ಲಿದೆ. ಒಂದು ಉಪಶಮ, ಇನ್ನೊಂದು ಕ್ಷಾಯಿಕ. ಅದನ್ನು ದ್ವಿತೀಯೋಪಶಮ ಸಮ್ಯಕ್ ದರ್ಶನ ಅಂತ ಕರೀತಾರೆ. ಈ ವಿಚಾರ ಭಾಳ ದೊಡ್ಡ ಇರೋದ್ರಿಂದ ಬಂಧುಗಳೇ ಇದನ್ನು ಇಲ್ಲಿ ನಾವು ನಿಮ್ಗೆ ಹೇಳಲ್ಲ. ಯಾಕೆಂದ್ರೆ ನಿಮಗೆ ಈಗಲೇ ಕನ್ಫ್ಯೂಸ್ ಆಗ್ತಾ ಇದೆ, ಎಲ್ಲ ಸಾಕಾಗಿಬಿಟ್ಟಿದೆ. ಈ ಉಪದೇಶವನ್ನು ಬಿಟ್ಟರೆ ಸಾಕಾಗಿದೆ ನಿಮಗೀಗ ಅಲ್ವಾ? ಇರಲಿ, ಇನ್ನು ನೋಡೋಣ ಬಂಧುಗಳೇ. ಇಲ್ಲೀಗ ಯಾವುದು ಶ್ರೇಣಿ ನಡೀತೈತಿ ಇಲ್ಲಿ? ಯಾವ ಶ್ರೇಣಿ ನಡೀತಿತ್ತು? ಕ್ಷಪಕ ಶ್ರೇಣಿ. ಶಪಕ ಶ್ರೇಣಿಯಲ್ಲಿ ಹೋಗುವಂಥ ಮಹಾಮುನಿರಾಜ್ ಎಲ್ಲಿಂದ ಹೋದರು? ಅವರು 7ನೇ ಗುಣಸ್ಥಾನದಿಂದ ಪ್ರಾರಂಭ ಆಗಿದೆ. 7ನೇ ಗುಣಸ್ಥಾನದಿಂದ ಪ್ರಾರಂಭ ಆಗಿ 8ನೇ ಗುಣಸ್ಥಾನಕ್ಕೆ ಹೋದರು, 9ನೇ ಗುಣಸ್ಥಾನಕ್ಕೆ ಹೋದರು. 10ನೇ ಗುಣಸ್ಥಾನ ಬಂತು ಸೂಕ್ಷ್ಮ ಸಂಪ್ರಾಯ. ಅಲ್ಲಿ ಸಣ್ಣ ಕಷಾಯ ಇದೆ, ಭಾಳ ಸಣ್ಣ ಕಷಾಯ ಇದೆ, ಭಾಳ ಸಣ್ಣದು. ಆ ಸಣ್ಣ ಕಷಾಯವನ್ನು ಈಗ ಅವರು ನಾಶ ಮಾಡಿಬಿಟ್ರು. ಆ ಮಹಾಮುನಿ ಯಾರು? ಕ್ಷಪಕ ಶ್ರೇಣಿಯಲ್ಲಿ ಹೋಗುವಂಥ ಮುನಿ. ಈಗ ನೋಡ್ರಿ, ಅವು ಹಿಂದೆನೇ ಅನಂತಾನುಬಂಧಿ ಕ್ರೋಧ ಮಾನ ಮಾಯಲೋಭ ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ ಅದನ್ನೆಲ್ಲ ನಾಶ ಮಾಡಿ ಶಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡಿದ್ರು ಆ ಜೀವ. ಈಗ ಬರ್ತಾ 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 ದಾರಿಯಲ್ಲಿ ಎಲ್ಲ 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 ಚಾರಿತ್ರ ಮೋಹನೀಯ ಪ್ರಕೃತಿಗಳನ್ನು ಖಾಲಿ ಮಾಡ್ತಾ 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 ಒಂದು ಸಣ್ಣ ಪ್ರಕೃತಿ ಉಳಿದಿತ್ತು, ಸಂಜ್ವಲನ ಲೋಭ. ಅದನ್ನು ಕೂಡ ಈ ಗುಣಸ್ಥಾನದಲ್ಲಿ ನಾಶ ಮಾಡಿಬಿಟ್ರು. ಧನ್ಯವಾಯಿತು ಜೀವ, ಧನ್ಯ ಆಯಿತು, ಮುಗೀತು. ಇದು ನೋಡ್ರಿ, 10ನೇ ಗುಣಸ್ಥಾನದಲ್ಲಿ ಮೋಹ ನಾಶ ಆಯಿತು ಅಂತಂದರೆ ಆ ಜೀವ ಧನ್ಯ 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 ಧನ್ಯ. ಆ ಜೀವವೇ ಧನ್ಯ ನೋಡ್ರಿ. ಯಾಕೆ? ಇನ್ನಂತರ್ಮೂರ್ತದಲ್ಲಿ ಆ ಜೀವಕ್ಕೆ ಕೇವಲ ಜ್ಞಾನ ಆಗೋದು ನಿಶ್ಚಿತ ಇದೆ. ಇದು ಸಿದ್ಧಾಂತ ಇದೆ, ಇದು ತ್ರೈಕಾಲಿಕ ಸಿದ್ಧಾಂತ ಇದೆ. ಇದನ್ನು ತ್ರೈಕಾಲಿಕ ಸಿದ್ಧಾಂತ ಅಂತ ಕರೀತಾರೆ. ಇದನ್ನು ಯಾರು ಎಲ್ಲೂ ಯಾವುದೇ ಜಾಗದಲ್ಲಿ 1% ಕೂಡ ವ್ಯತ್ಯಾಸ ಮಾಡೋಕ್ಕೆ ಬರೋಲ್ಲ. ಇದನ್ನು ತ್ರೈಕಾಲಿಕ ಸಿದ್ಧಾಂತ ಅಂತ ಕರೀತಾರೆ. ಮೋಹನೀಯ ನಾಶ ಆಯಿತು ಜೀವದ್ದು. ಈಗ ಆ ಜೀವ 11ನೇ ಗುಣಸ್ಥಾನಕ್ಕೆ ಹೋಗಿಲ್ಲ. ಹಿಂಗಂತ ನಿಯಮ ಇದೆ, ಕೇಳ್ರಿ, ಇಲ್ಲಿ ಗಮನ ಇಟ್ಟು ಕೇಳಿ. ಆ ಜೀವ 11ನೇ ಗುಣಸ್ಥಾನಕ್ಕೆ ಹೋಗಲ್ಲ. 10ನೇ ಗುಣಸ್ಥಾನದಲ್ಲಿ ಇದೆ ಈಗ. ಸೂಕ್ಷ್ಮ ಸಂಪ್ರಾಯ ಗುಣಸ್ಥಾನ ಮುಗೀತು. ಈಗ ಮುಂದೆ ಹೋಗ್ಬೇಕು ಆ ಜೀವಕ್ಕೆ. ಮುಂದೆ ಎಲ್ಲಿಗೆ ಹೋಗೋದು? 11ನೇ ಗುಣಸ್ಥಾನಕ್ಕೆ ಹೋಗಲ್ಲ. ಡೈರೆಕ್ಟ್ ಜಂಪ್ 12ನೇ ಗುಣಸ್ಥಾನ. ಡೈರೆಕ್ಟ್ 12ನೇ ಗುಣಸ್ಥಾನ. 11 ಗುಣಸ್ಥಾನ ಇಲ್ಲ, 11 ಗುಣಸ್ಥಾನನೇ ಇಲ್ಲ. ಅದು ಯಾರಿಗಿತ್ತು? ಉಪಶಮ ಶ್ರೇಣಿ. ಇಲ್ಲಿ ಯಾವ ಶ್ರೇಣಿ? ಕ್ಷಪಕ ಶ್ರೇಣಿ. ಈಗ ಜೀವ 10ರಿಂದ ಡೈರೆಕ್ಟ್ 12ಕ್ಕೆ ಜಂಪ್ ಹೊಡಿತು. ಹೋಯ್ತು ಜೀವ 12 ಗುಣಸ್ಥಾನಕ್ಕೆ ಹೋಯ್ತು. ಇನ್ನು ಈ ಸಂಸಾರದಲ್ಲಿ ಉಳಿಯುವಂಥ ಜೀವ ಅಲ್ಲ ಅದು. ಹೋಯ್ತು, ಮುಂದೆ ಹೋಗ್ತಾ ಇದೆ. ಮುಂದೆ ಮೋಹನೀಯ ನಾಶ ಆಯಿತು ಅಂದ್ರೆ ಆಯ್ತಲ್ಲಪ್ಪ. ಮೋಹನೀಯ ನಾಶ ಆಯಿತು ಅಂದ್ರೆ ಆ ಜೀವ ಮುಗೀತು. ಮತ್ತೆ ಮೋಕ್ಷ ಸಿಕ್ಕದಂಗೆ ವಿಚಾರ ಮಾಡ್ರಿ ನೀವು, ಗ್ಯಾರಂಟಿ. ಈಗ 12ನೇ ಗುಣಸ್ಥಾನಕ್ಕೆ ಹೋಯ್ತು ಜೀವ. 12ನೇ ಗುಣಸ್ಥಾನಕ್ಕೆ ಹೋಯ್ತು. ಯಾರ ಜೀವ? ಅಂಥ ದಿಗಂಬರ ಮಹಾಮುನಿಯ ಜೀವ. ಹೋಗಿ ಅಲ್ಲಿ 2ನೇ ಶುಕ್ಲ ಧ್ಯಾನ ಪ್ರಾಪ್ತ ಆಗ್ತದೆ ಜೀವಕ್ಕೆ. ಆ ಶುಕ್ಲ ಧ್ಯಾನದ ಪ್ರಭಾವದಿಂದ ಜೀವ ಅಂದರೆ ಆ ಮಹಾಮುನಿಯ ಜೀವ ಆ 12ನೇ ಗುಣಸ್ಥಾನದ ಅಂತಿಮದಲ್ಲಿ ಒಂದೇ ಸಾರಿ 3 ಕರ್ಮಗಳನ್ನು ಆತ್ಮ ಪ್ರದೇಶದಿಂದ ಹೊರಹಾಕಿಬಿಡ್ತು ಧ್ಯಾನದ ಸಹಾಯದಿಂದ. ಅಂಥ ಉಗ್ರ ಧ್ಯಾನ, ಅಂಥ ಭಯಂಕರ ತಪಸ್ಸು, ಅಂಥ ಧ್ಯಾನದ ಸಹಾಯದಿಂದ ಆ ಮಹಾಮುನಿಯ ಜೀವ 3 ಕರ್ಮಗಳನ್ನು ಒಂದೇ ಸಲ ನಾಶ ಮಾಡಿದೆ. ಒಂದೇ ಸಲ. ಅವು ಯಾವ ಕರ್ಮಗಳು? ಜ್ಞಾನಾವರಣೀಯ, ದರ್ಶನಾವರಣೀಯ, ಅಂತರಾಯ. ಇನ್ನೊಂದು ಸಲ ಕೇಳ್ರಿ ಇಲ್ಲಿ. ಜ್ಞಾನಾವರಣೀಯ, ದರ್ಶನಾವರಣೀಯ, ಅಂತರಾಯ 3 ಕರ್ಮಗಳನ್ನು ಒಂದೇ ಸರ್ತಿ ನಾಶ ಮಾಡಿಬಿಡ್ತು ಜೀವ. ಒಂದೇ ಸರ್ತಿ ನಾಶ ಆದ. ಮೋಹನೀಯ ಹಿಂದೆ ನಾಶ ಆಗಿತ್ತು ಬಂಧುಗಳೇ, ನೆನ್ಪಿಟ್ಕೊಳ್ರಿ. ಒಳ್ಳೆ ಪ್ರಕರಣ ಇದು, ಭಾಳ ಒಳ್ಳೆ ಪ್ರಕರಣ. ಮೋಹನೀಯ ಎಲ್ಲಿ ನಾಶ ಆಗಿತ್ತು ಹೇಳ್ರಿ ನೋಡೋಣ.
10ನೇ ಗುಣಸ್ಥಾನದಲ್ಲಿ ಮೋಹನೀಯವನ್ನು ನಾಶ ಮಾಡಿಕೊಂಡು ಆ ಜೀವ 12ನೇ ಗುಣಸ್ಥಾನಕ್ಕೆ ಹೋಗಿತ್ತು. 12ನೇ ಗುಣಸ್ಥಾನಕ್ಕೆ ಹೋಯಿತು. 12ನೇ ಗುಣಸ್ಥಾನದ ಅಂತಿಮದಲ್ಲಿ ಏನು ಮಾಡ್ತೀಗ? ಇನ್ನು ಉಳಿದಂಥ ಕರ್ಮಗಳು ಯಾವುವು? ಜ್ಞಾನವರ್ಣೀಯ, ದರ್ಶನವರ್ಣೀಯ, ಅಂತರಾಯವನ್ನು ಒಂದೇ ಸಲ ಕ್ಷಯ ಮಾಡಿಬಿಡ್ತು ಮಹಾಮುನಿಯ ಜೀವ. ಆ ಧನ್ಯ ಆ ಮುನಿ, ಆ ಮುನಿರಾಜ್ ಅವರು ಈಗ 12ನೇ ಗುಣಸ್ಥಾನವನ್ನು ಸಮಾಪ್ತ ಮಾಡಿದರು. 12ನೇ ಗುಣಸ್ಥಾನವನ್ನು ಯಾವಾಗ ಸಮಾಪ್ತ ಮಾಡಿದರು? 13ನೇ ಗುಣಸ್ಥಾನ ಯಾವ ಸಮಯದಲ್ಲಿ ಬಂತು ಅಂದರೆ ಅದರ ಮುಂದಿನ ಸಮಯ. 12ನೇ ಗುಣಸ್ಥಾನ ಸಮಾಪ್ತ ಆಯಿತು, ಮುಂದಿನ ಸಮಯ 13ನೇ ಗುಣಸ್ಥಾನ ಬಂತು. ಆವಾಗ ಅವರನ್ನು ಅಯೋಗ ಕೇವಲಿ ಅಂತ ಕರೀತಾರೆ. ಅಲ್ಲ, ಸಯೋಗ ಕೇವಲಿ, ತಪ್ಪಾಯ್ತು ನಮ್ಮದು, ಸಯೋಗ ಕೇವಲಿ ಅಂತ ಕರೀತಾರೆ. 12ನೇ ಗುಣಸ್ಥಾನ ಮುಗಿದ ತಕ್ಷಣ ಜೀವ ಏನಾಯಿತು? ಸಯೋಗ ಕೇವಲಿ ಆಯಿತು. ಸ ಯೋಗ ಕೇವಲಿ, ಸಯೋಗ ಕೇವಲಿ ಅಂದರೆ ಯೋಗದಿಂದ ಸಹಿತ ಮತ್ತೆ ಕೇವಲಿ ಕೂಡ ಇದ್ದಾರೆ. ಅವರು ಯೋಗದಿಂದ ಸಹಿತ ಇದ್ದಾರೆ, ಕೇವಲಿ ಕೂಡ ಇದ್ದಾರೆ. ಅವರನ್ನು ಏನಂತಾರೆ? ಸ ಯೋಗ ಕೇವಲಿ ಅಂದರೆ ಸಯೋಗ ಕೇವಲಿ, ಸಯೋಗ ಕೇವಲಿ. ಅರ್ಥ ಆಯಿತು? ಹೆಂಗೆ ಸಂಯೋಗ ಕೇವಲಿ ಅಂತ ಹೇಳಿಬಿಡಿ. ಸಂಯೋಗ ಅಲ್ಲ, ಅದು ತಪ್ಪಿದೆ ಶಬ್ದ. ಸಂಯೋಗ ಅಂತ ಹೇಳಬೇಡ್ರಿ, ಸಯೋಗ ಕೇವಲಿ. ಹಾಂ ಹೇಳ್ರಿ ಇನ್ನೊಂದ್ಸಲ. ಸಯೋಗ ಕೇವಲಿ, ಸಯೋಗ ಕೇವಲಿ, ಸಯೋಗ ಕೇವಲಿ. ಅರ್ಥ ಆಯ್ತು? ಇವರನ್ನು ಈಗ ಸಯೋಗ ಕೇವಲಿ ಅಂತ ಕರೀತಾರೆ. ಯಾರು ಇವರು? ಈಗ 13ನೇ ಗುಣಸ್ಥಾನ ಪ್ರಾಪ್ತ ಆಯಿತು. ಬಂಧುಗಳೇ ನೋಡೋಣ, ಇಲ್ಲಿ ಒಂದು ಸ್ವಲ್ಪ ವಿವರಣೆ ಅವಶ್ಯಕತೆ ಇದೆ 13ನೇ ಗುಣಸ್ಥಾನದಲ್ಲಿ. ಈಗ 13ನೇ ಗುಣಸ್ಥಾನ ಯಾವ ಸಮಯದಲ್ಲಿ ಪ್ರಾಪ್ತ ಆಯಿತು ಜೀವಕ್ಕೆ ಅಂದರೆ ಸಹಯೋಗ ಕೇವಲಿಗೆ. ಸಹಯೋಗ ಕೇವಲಿಗೆ 13ನೇ ಗುಣಸ್ಥಾನ ಯಾವ ಸಮಯದಲ್ಲಿ ಪ್ರಾಪ್ತ ಆಯಿತು ಅದನ್ನೇ ಸಹಯೋಗ ಕೇವಲಿ ಅಂತ ಕರೀತಾರೆ. ಅದೇ ಸಮಯದಲ್ಲಿ ಆ ಜೀವಕ್ಕೆ ಜ್ಞಾನಾವರಣೀಯದ ನಾಶದಿಂದ ಅನಂತ ಜ್ಞಾನ, ದರ್ಶನಾವರಣದ ನಾಶದಿಂದ ಅನಂತ ದರ್ಶನ, ಅಂತರಾಯದ ನಾಶದಿಂದ ಅನಂತ ವೀರ್ಯ ಅಂದರೆ ಅನಂತ ಶಕ್ತಿ. ಮೋಹನೀಯ ಹಿಂದೆ ಒಂದ್ಸಲ ನಾಶ ಆಗಿತ್ತು, ಎರಡೆರಡು ಭಾಗದಲ್ಲಿ ನಾಶ ಹೋಗಿತ್ತು ಮೋಹನೀಯ. ಒಂದ್ಸಲ ಫಸ್ಟಿಗೆ ಏನಾಗಿತ್ತು? ದರ್ಶನ ಮೋಹನೀಯ ನಾಶ ಆಗಿತ್ತು. ಈಗ ಏನಾಗಿತ್ತು? 10ನೇ ಗುಣಸ್ಥಾನದಲ್ಲಿ ಚಾರಿತ್ರ ಮೋಹನೀಯ ನಾಶ ಆಗಿತ್ತು. ಈಗ ಅದರಿಂದ ಅವರಿಗೇನಾಯಿತು ಅಂದರೆ ಮೊದಲೇ ಅಲ್ಲಿ ಅವರಿಗೆ ಕ್ಷಾಯಿಕ ಸಮ್ಯ ದರ್ಶನ ಸಿಕ್ಕಿತ್ತು. ಈ ಚಾರಿತ್ರ ಮೋಹನೀಯ ಕರ್ಮದ ಇನ್ನುಳಿದ ಪ್ರಕೃತಿಗಳು ನಾಶ ಆಗಿರೋದ್ರಿಂದ ಅವ್ರಿಗೇನಾಯಿತು? ಅನಂತ ಸುಖ ಸಿಕ್ತು. ನೋಡಿ, ಮೋಹನೀಯ ಕರ್ಮದಿಂದ 2 ಲಾಭ ಇದೆ. ಅಂದರೆ ಮೋಹನೀಯ ಕರ್ಮ ನಾಶ ಆದರೆ ಜೀವಕ್ಕೆ 2 ಲಾಭ. ಏನು ಲಾಭ ಇದೆ? ಒಂದು ಕ್ಷಾಯಿಕ ಸಮ್ಯಕ್ ದರ್ಶನ, ಇನ್ನೊಂದು ಅನಂತ ಸುಖ. ಈ 2 ಲಾಭ ಇದೆ ಜೀವಕ್ಕೆ ಮೋಹನೀಯದ ನಾಶ ಆದರೆ. ಅರ್ಥ ಆಯ್ತು ನಿಮಗೆ? ಇನ್ನೊಂದ್ಸಲ ಕೇಳ್ರಪ್ಪ. ಮೋಹನೀಯದ ನಾಶ ಆದರೆ ಜೀವಕ್ಕೆ ಏನೇನು ಲಾಭ ಇದೆ ಕೇಳಿ ಇಲ್ಲಿ. ದರ್ಶನ ಮೋಹನೀಯದ ನಾಶ ಆಗಿಬಿಟ್ರೆ ಜೀವಕ್ಕೆ ಕ್ಷಾಯಿಕ ಸಮ್ಯಕ್ ದರ್ಶನ ಸಿಗುತ್ತದೆ. ಚಾರಿತ್ರ್ಯ ನಾಶ ಆದ ನಂತರ, ಚಾರಿತ್ರ ಮೋಹನೀಯ ಕರ್ಮದ ನಾಶ ಆದ ನಂತರ, ಚಾರಿತ್ರ ಮೋಹನೀಯ ಕರ್ಮ ಅಂದರೆ ಅದು ಚಾರಿತ್ರವನ್ನು ಆಗೋದಿಕ್ಕೆ ಬಿಡಲ್ಲ. ಚಾರಿತ್ರ ಮೋಹನೀಯ ಕರ್ಮ ನಾಶ ಆದ ನಂತರ ಅನಂತ ಸುಖ. ಅರ್ಥ ಆಯಿತು? ಇಲ್ಲಿ ಇನ್ನು ಜ್ಞಾನಾವರಣೀಯ ಕರ್ಮದ ನಾಶದಿಂದ ಅನಂತ ಜ್ಞಾನ ಅಂದರೆ ಕೇವಲ ಜ್ಞಾನ ಅಂತ ಹೇಳ್ತಿರಲ್ಲ ಅದು. ದರ್ಶನಾವರಣೀಯ ಕರ್ಮದ ನಾಶದಿಂದ ಅನಂತ ದರ್ಶನ. ಆ ಅಂತರಾಯದ ನಾಶದಿಂದ ಅನಂತ ವೀರ್ಯ ಅಂದರೆ ಅನಂತ ಸುಖ. ಅರ್ಥ ಆಯ್ತು ಬಂಧುಗಳೇ? ಈಗ ಇದನ್ನೇ ಈ 4 ಕರ್ಮವನ್ನು ಘಾತೀಯ ಕರ್ಮ ಅಂತ ಕರೀತಾರೆ. ಕರ್ಮಗಳು ಎಷ್ಟು? 8. 8ರಲ್ಲಿ 4 ಘಾತೀಯ ಕರ್ಮ, 4 ಅಘಾತೀಯ ಕರ್ಮ. ಅಂದರೆ ಆತ್ಮನ ಅನುಜೀವಿ ಗುಣಗಳನ್ನು ಘಾತ ಮಾಡುವಂಥದ್ದು ಅದು ಘಾತೀಯ ಕರ್ಮ. ಘಾತೀಯ ಕರ್ಮ ಯಾವುದು? ಜ್ಞಾನವರ್ಣೀಯ, ದರ್ಶನವರ್ಣೀಯ, ಮೋಹನೀಯ, ಅಂತರಾಯ. ಘಾತೀಯ ಕರ್ಮ ನಾಶ ಆಗಿಬಿಡ್ತು. ಅವರಿಗೆ 4 ಗುಣಗಳು ಪ್ರಾಪ್ತ ಆದವು. ಅದನ್ನು ಅನಂತ ಚತುಷ್ಟಯ ಅಂತ ಕರೀತಾರೆ. ಅನಂತ ಚತುಷ್ಟಯ. ಅರ್ಥ ಆಯಿತು? ಚತುಷ್ಟಯ 4 ಯಾವುವು? ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯ. ಈ ಪ್ರಾಪ್ತವಾಯಿತು ಯಾವುದು? ಆ ಜೀವಕ್ಕೆ ಸಯೋಗ ಕೇವಲಿ ಅಂದರೆ 13ನೇ ಗುಣಸ್ಥಾನದ ಆ ಪರಮಾತ್ಮ ಅವರಿಗೆ ಸಯೋಗ ಕೇವಲಿ ಅಂತ ಕರೀತಾರೆ.
ಬಂಧುಗಳೇ, ಒಟ್ಟು ಕರ್ಮ ಪ್ರಕೃತಿಗಳು ಎಷ್ಟು? ಮೂಲ ರೂಪದಲ್ಲಿ 8. ಇನ್ನು ಅದರ ಭೇದಗಳು ಎಷ್ಟು? 148. ಇದನ್ನು ಹಿಂದಿನ ಉಪದೇಶದಲ್ಲಿ ನೀವು ಕೇಳಿದ್ರಲ್ಲ, ಕರ್ಮಗಳು ಅಂತ ಒಂದು ಉಪದೇಶ ಇತ್ತು ಹಿಂದೆ. ಒಂದು 10 ದಿವಸದ ಹಿಂದೆ ನಡೆದಿದೆ ನೋಡ್ರಿ, ಕರ್ಮಗಳು ಅಂತ ಒಂದು ಉಪದೇಶ ಇತ್ತು. ಆ ಉಪದೇಶದಲ್ಲಿ ನಿಮಗೆ ಹೇಳಲಾಗಿದೆ ಕರ್ಮಗಳು ಎಷ್ಟು? 8. ಆ 8ರ ಉತ್ತರ ಭೇದ ಎಷ್ಟು? ಇನ್ನು ಮತ್ತೆ ಪ್ರಭೇದಗಳು ಎಷ್ಟು? ಆವಾಗ 148. ಅದನ್ನು ನಿಮಗೆ ಅಲ್ಲಿ ತಿಳಿಸಲಾಗಿದೆ. ಕರ್ಮಗಳು ಅಂತ ಒಂದು ವಿಷಯ ಇದೆ ನೋಡಿ, ಹಿಂದೆ ಉಪದೇಶದಲ್ಲಿ ಅಲ್ಲಿಂದ ತಿಳಿರಿ. ಈಗ ಬಂಧುಗಳ ಇಲ್ಲಿ 148 ಕರ್ಮದಲ್ಲಿ ಜೀವ ಎಷ್ಟು ಕರ್ಮವನ್ನು ನಾಶ ಮಾಡಿ ಕೇವಲ ಜ್ಞಾನ ಆಯಿತು? 63 ಪ್ರಕೃತಿಗಳು ಅಂದರೆ 63 ಪ್ರಕೃತಿ ಇಲ್ಲಿ ನಾಶ ಆಗಿ ಹೋಗಿತ್ತು ನೋಡಿ. ಹೋಗಿ ನಾಗಿ ಆಗಿ ಅದಕ್ಕೆ ಕೇವಲ ಜ್ಞಾನ ಆಯಿತು ಜೀವಕ್ಕೆ. ಇರಲಿ. ಇನ್ನೂ ಉಳಿದ ಕರ್ಮಗಳು ಇನ್ನೂ ಇದ್ದಾವೆ ಆ ಜೀವದ ಹತ್ರ. ಸಯೋಗ ಕೇವಲಿ ಏನಿದ್ದಾರೆ ನೋಡ್ರಿ, ಅವರ ಹತ್ರ ಇನ್ನೂ ಉಳಿದ ಕರ್ಮಗಳು ಇದ್ದಾವೆ. ಅರ್ಥ ಆಯಿತು. ಇನ್ನು ಅದನ್ನು ಮುಂದೆ ನೋಡೋಣ ಪ್ರಕರಣ. ಈ ಕೇವಲಿ ಭಗವಾನರನ್ನು ಅಂದರೆ ಸಯೋಗ ಕೇವಲಿ ಭಗವಾನರನ್ನು ಸಾಮಾನ್ಯ ಎಲ್ಲ ಶಾಸ್ತ್ರಗಳಲ್ಲೂ 7 ಪ್ರಕಾರ ಹೇಳಿದ್ದಾರೆ. 7 ಪ್ರಕಾರ ಕೇಳ್ರಿ ಬಂಧುಗಳೇ, ಏನೇನು ಅಂತ ಕೇಳಿ. ಬೆರಳಲ್ಲಿ ನೆನ್ಪಿಡಿರಿ, ಬೆರಳು ಹಿಡೀರಿ. ಹಿಡೀರಿ. 1 ತೀರ್ಥಂಕರ ಕೇವಲಿ, 2 ಸಾಮಾನ್ಯ ಕೇವಲಿ, 3 ಸಮುದ್ಗಾತ್ ಕೇವಲಿ, 4 ಅಂತಕೃತ ಕೇವಲಿ, 5 ಉಪಸರ್ಗ ಕೇವಲಿ, 6 ಮೂಕ ಕೇವಲಿ, 7 ಅನುಬದ್ಧ ಕೇವಲಿ. ಅರ್ಥ ಆಯಿತು ಬಂಧುಗಳೇ. ಇನ್ನೊಂದು ಸಲ ಕೇಳಿ. ತೀರ್ಥಂಕರ ಕೇವಲಿ, ಸಾಮಾನ್ಯ ಕೇವಲಿ, ಸಮುದ್ಗತ ಕೇವಲಿ, ಅಂತಕೃತ ಕೇವಲಿ, ಉಪಸರ್ಗ ಕೇವಲಿ, ಮೂಕ ಕೇವಲಿ, ಅನುಬದ್ಧ ಕೇವಲಿ. ನೆನ್ಪಿಟ್ಟಿದ್ರಲ್ಲ ನೀವು 7. ಈಗ ಒಂದೊಂದ್ರದ್ದು ಅರ್ಥ ಕೇಳ್ರಿ. ತೀರ್ಥಂಕರ ಕೇವಲಿ ಅಂದರೆ ಏನು? ತೀರ್ಥಂಕರ ಕೇವಲಿ 13ನೇ ಗುಣಸ್ಥಾನದ ಬಗ್ಗೆ ನಡೀತಾ ಇದೆ. ಇದನ್ನು ಮಾತ್ರ ಮರಿಬೇಡಿ, 13ನೇ ಗುಣಸ್ಥಾನದ ವಿಚಾರ ನಡೀತಾ ಇದೆ. ಕೇಳ್ರಿ ಇಲ್ಲಿ. ಇದನ್ನು ಯಾವಾಗಲೂ ಮರಿಬೇಡಿ. ನೀವು ಎಲ್ಲಿದ್ದೀರಿ ಅನ್ನೋದನ್ನೇ ಮರ್ತು ಬಿಟ್ರೆ ಮತ್ತೆ ನಿಮ್ಗೆ ಭಾಳ ತಾಪತ್ರ ಆಗ್ತವೆ. ಅದಕ್ಕೆ 13ನೇ ಗುಣಸ್ಥಾನದ ನಡೀತಾ ಇದೆ. 13ನೇ ಗುಣಸ್ಥಾನದ ಹೆಸರೇನು? ಸಯೋಗ ಕೇವಲಿ. ಸಂಯೋಗ ಅಲ್ಲ, ಸಯೋಗ ಕೇವಲಿ. ಅರ್ಥ ಆಯಿತು? ಇರಲಿ. 13ನೇ ಗುಣಸ್ಥಾನದ ಮಾತು ನಡೀತಾ ಇದೆ. ಕೇಳ್ರಿ ಇಲ್ಲಿ. ಮತ್ತೆ ಬೇಸಿಕ್ ಬೆಡ್ ವ್ಯತ್ಯಾಸ ಮಾಡ್ಕೊಬೇಡ್ರಿ ನೀವು. ಕೇಳ್ರಿ ಇಲ್ಲಿ. ಈಗ ಈ ಗುಣಸ್ಥಾನದಲ್ಲಿ 7 ಪ್ರಕಾರದ ಕೇವಲಿಗಳು ಹೇಳಿದ್ದಾರೆ. ಅದು ಏನೇ ಇರಲಿ, 7 ಪ್ರಕಾರದ ಕೇವಲಿ ಇರಲಿಯಪ್ಪ. 7 ಪ್ರಕಾರದ ಕೇವಲಿಗಳು ಕೂಡ 4 ಘಾತ್ಯ ಕರ್ಮಗಳನ್ನು ನಾಶ ಮಾಡಿದ್ದಾರೆ. ಇಷ್ಟು ತಿಳ್ಕೊಳ್ರಿ, ಇದು ಮುಖ್ಯ ಇದೆ. ತೀರ್ಥಂಕರ್ ಕೇವಲಿ ಯಾರಿಗಂತಾರೋ ಅಂದರೆ ಹಿಂದಿನ 3 ಭಾವದಲ್ಲಿ ಹಿಂದೆ ಯಾವ ಜೀವ ತೀರ್ಥಂಕರ ಪ್ರಕೃತಿಯನ್ನು ಬಂಧ ಮಾಡಿಕೊಂಡು ಇಲ್ಲಿಗೆ ಬರ್ತದೆ, ಆ ಜೀವಕ್ಕೆ 5 ಕಲ್ಯಾಣಕಗಳಾಗ್ತವೆ. ಮತ್ತು ನಿಯಮದಿಂದ ಸಮೋಷಣ ಆಗ್ತದೆ. ನಿಯಮದಿಂದ ಆ ಜೀವದ ದಿವ್ಯಧ್ವನಿ ಹೊರಡ್ತದೆ. ಸಮೋಷಣದ 12 ಸಭೆಗಳಾಗ್ತವೆ. ಅಂತ ಮಹಾನ್ ಪುಣ್ಯಾತ್ಮ ಜೀವವನ್ನು ತೀರ್ಥಂಕರ ಕೇವಲಿ ಅಂತ ಕರೀತಾರೆ. ವಿದೇಶ ಕ್ಷೇತ್ರದಲ್ಲಿ 5 ಕಲ್ಯಾಣ ಆಗ್ಬೋದು, ಅಥವಾ ಹೆಚ್ಚು ಕಮ್ಮಿ ಆಗ್ಬೋದು. ಅದು ವಿಷಯ ಬೇರೆದೇ, ಪೃಥಕ್ಕಿದೆ. ಅದು ಬೇರೆ ಯಾವತ್ತಾರು ಅದನ್ನು ಹೇಳ್ತೀವಿ, ಈಗ ಬೇಡ ಅದು. ಈಗ ಇಷ್ಟೇ ನೀವು ತಿಳ್ಕೊಡಿ. ಇಲ್ಲಿ ನಮ್ಮ ತೀರ್ಥಂಕರಿಗೆ 5 ಪಂಚಕಲ್ಯಾಣಗಳು ಆಗ್ತವೆ. ಮತ್ತು ಸಮೋಷಣದ ಸ್ಥಾಪನೆ ಆಗುತ್ತೆ. ಅವರನ್ನು ಏನಂತ ಕರೀತಾರೆ? ತೀರ್ಥಂಕರ ಕೇವಲಿ. ಅರ್ಥ ಆಯಿತು? ಅವರಿಗೆ ನಿಯಮದಿಂದ ಇಲ್ಲಿ ಪಂಚಕಲ್ಯಾಣಗಳಾಗ್ತವೆ, ಮತ್ತು ಅವರಿಗೆ ನಿಯಮದಿಂದ ಸಮೋಷಣ ಆಗ್ತದೆ, ಮತ್ತು ಅವ್ರದ್ದು ನಿಯಮದಿಂದ ದಿವ್ಯಧ್ವನಿ ಹೊರಗೆ ಬರ್ತದೆ. ಹಾಗಂತ ನಿಯಮ ಇದೆ. ಅವರನ್ನು ತೀರ್ಥಂಕರ ಕೇವಲಿ ಅಂತ ಕರೀತಾರೆ. ಇನ್ನು ಸಾಮಾನ್ಯ ಕೇವಲಿಗಳು ಅಂದರೆ ಯಾರಪ್ಪ? ನೋಡಿ ಈಗ ರಾಮ ಭಗವಾನ ಆದರು, ಇನ್ನು ಹನುಮಾನ್ ಎಲ್ಲ ಭಗವಾನ ಆದರು ನೋಡಿ, ಅವರೆಲ್ಲ ಕರ್ಮಗಳು ನಾಶ ಮಾಡ್ಕೊಂಡು ಹೋದರು. ಅದು ಸಾಮಾನ್ಯ ಕೇವಲಿಗಳು. ಇನ್ನು 3 ಸಮುದ್ಘಾತ್ ಕೇವಲಿ ಅಂದರೆ ಯಾರಿಗೆ ಕೇವಲ ಜ್ಞಾನ ಆಗೋದಕ್ಕಿಂತ ಮೊದಲು ಖಾಲಿ 6 ತಿಂಗಳು ಆಯುಶೇಷ ಉಳಿದಿರುತ್ತೆ, ಅಂಥವರು ನಿಯಮದಿಂದ ಸಮುದ್ಘಾತ ಮಾಡೇ ಮಾಡ್ತಾರೆ. ಬಾಕಿ ಕೇವಲಿಗಳು ಮಾಡಲೂಬೋದು, ಮಾಡದೇ ಇರಲೂಬೋದು. ಸಮುದ್ಘಾತ ಅಂದರೆ ಏನು ಬಂಧುಗಳೇ? 13ನೇ ಗುಣಸ್ಥಾನದ ಅಂತಿಮ ಭಾಗ ಬರ್ತಾ ಇದ್ದ ಹಾಗೆ ಸ್ವಲ್ಪ ಆಯುಕರ್ಮ ಸ್ವಲ್ಪ ಅಂತರ್ಮೂರ್ತ ಇದೆ. ಈ ಶೇಷಕರ್ಮಗಳು ಅಂದರೆ ನಾಮ, ಗೋತ್ರ, ವೇದನೆ ಇವೆಲ್ಲ ಸ್ವಲ್ಪ ಜಾಸ್ತಿ ಇದ್ದಾವೆ. ಅದನ್ನು ಆಯುವಿನ ಸಮಾನ ಮಾಡೋದಕ್ಕೋಸ್ಕರ
ಆ ಸಮುದ್ಗಾತ ಮಾಡಲಾಗ್ತದೆ. ಅದೊಂದು ಸ್ವಲ್ಪ ವಿಶೇಷ ವರ್ಣನೆ ಇದೆ, ಆದ್ದರಿಂದ ಇಲ್ಲಿ ಜಾಸ್ತಿ ನಿಮ್ಗೆ ಹೇಳಲಾಗಲ್ಲ. ಹಾಂ, ಅದು ಏನಾಗುತ್ತೆ ಅವಾಗ ಅಂದರೆ ಈ ಸಂಪೂರ್ಣ ಲೋಕಾಕಾಶ ಎಷ್ಟಿದೆ ನೋಡ್ರಿ, ಅಷ್ಟು ದಂಡ ಕಪಾಟ ಪ್ರತಾರ ಲೋಕಪುರಾಣ ಅಂತ ಹೇಳಿ ಎಲ್ಲನ ಆ ಆತ್ಮಪ್ರದೇಶ ಎಲ್ಲ ಕಡೆ ಹರಡಿಬಿಡುತ್ತೆ, ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಅಂತ ಕರಿತಾರಲ್ಲ ಹಾಗೆ ಹರಡುತ್ತೆ. ಅರ್ಥ ಆಯಿತು? ಆತ್ಮಪ್ರದೇಶ ಅಂದರೆ ಶರೀರ ಇಲ್ಲೇ ಇರುತ್ತೆ, ಶರೀರ ಎಷ್ಟಿರುತ್ತೋ ಅಷ್ಟೇ ಇರ್ತದೆ. ಆ ಒಂದು ಸಲ ಹರಡಿ ಮತ್ತೆ ವಾಪಸ್ ಬಂದು ಆ ಮೂಲ ಶರೀರ ಏನಿದೆ ಅಲ್ಲಿ ಅದು ಹಾಗೇನೆ ಕೂತು ಬಿಡುತ್ತೆ ಆತ್ಮಪ್ರದೇಶ. ಅರ್ಥ ಆಯಿತು? ಇರಲಿ, ಅದು ಭಾಳ ವಿಸ್ತಾರವಾದ ವರ್ಣನೆ ಇದೆ, ಹಾಗಾಗಿ ಅವರನ್ನು ಸಮುದ್ಘಾತ್ ಕೇವಲಿ ಅಂತ ಕರೀತಾರೆ. ಇನ್ನು 4 ಅಂತಃಕೃತ ಕೇವಲಿ. ಅಂತಃಕೃತ ಕೇವಲಿ ಅಂದರೆ ಅಂತರ್ಮುಹೂರ್ತದ ಒಳಗಡೆ ಅವ್ರಿಗೇನಾಯಿತು, ಕೇವಲ ಜ್ಞಾನ ಆಗಿ ಮೋಕ್ಷನೂ ಆಗೋಯ್ತು, ಜಾಸ್ತಿ ಸಮಯ ಅವರು ಇರಲಿಲ್ಲ ಇಲ್ಲಿ, ಅವ ಅಂತಃಕೃತ ಕೇವಲಿ ಅಂತ ಕರೀತಾರೆ. ಇನ್ನು ಉಪಸರ್ಗ ಕೇವಲಿ, ಯಾರಿಗೆ ದೊಡ್ಡ ದೊಡ್ಡ ಉಪಸರ್ಗಗಳಾದವು, ತಿರಿಯಂಚುಗಳು ಬಂದು ಉಪಸರ್ಗ ಮಾಡೋದು, ದೇವಕೃತ ಉಪಸರ್ಗ ಆಯಿತು, ಅಚೇತನಕೃತ ಉಪಸರ್ಗ, ಅಂಥದ್ರಲ್ಲಿ ಅವರಿಗೆ ಕೇವಲ ಜ್ಞಾನ ಆಯಿತು, ಅವರನ್ನು ಉಪಸರ್ಗ ಕೇವಲಿ ಅಂತ ಕರೀತಾರೆ. ಉಪಸರ್ಗ ಕೇವಲಿ ಯಾರ್ಯಾರು ಉಪಸರ್ಗ ಕೇವಲಿ ಆಗಿದ್ರು ನೋಡಿ, ಒಂದು ಉದಾಹರಣೆ, ಸಾಮಾನ್ಯ ಉದಾಹರಣೆ, ಇವರಿಗೆ ಧರ್ಮರಾಯ, ಭೀಮ, ಅರ್ಜುನ ಇವರು ದಿಗಂಬರ ದೀಕ್ಷೆ ತಗೊಂಡು, ದಿಗಂಬರ ಮುನಿ ದೀಕ್ಷೆ ತಗೊಂಡು ತಪಸ್ಸು ಮಾಡ್ತಾಯಿದ್ರು. ಆ ಸಮಯದಲ್ಲಿ ಅವರ ಶತ್ರುಗಳು ಯಾರು, ಹಿಂದೆ ಶತ್ರುಗಳಿದ್ರು, ಅವ್ರು ಯಾರೋ ಬಂದು ಉಪಸರ್ಗ ಮಾಡಿದರು, ಬಹಳ ಉಪಸರ್ಗ ಮಾಡಿದರು. ಆದರೆ ಆ ಉಪಸರ್ಗದಿಂದ ಅವರಿಗೆ ಕೇವಲ ಜ್ಞಾನ ಆಯಿತು, ಉಪಸರ್ಗ ಕೇವಲಿ. ಇನ್ನು ಮೂಕ ಕೇವಲಿ. ಮೂಕ ಕೇವಲಿ, ಮೂಕ ಕೇವಲಿ ಅಂದರೆ ಏನು, ಅವರಿಗೆ ಕೇವಲ ಜ್ಞಾನ ಆಯಿತು, ಕೇವಲ ಜ್ಞಾನ ಆಯಿತು, ಆದರೆ ದಿವ್ಯ ಧ್ವನಿ ಅವ್ರದ್ದು ಹೊರಡೋದಿಲ್ಲ. ಅವ್ರು ನೀವು ದರ್ಶನ ಮಾಡ್ಬೋದು, ಅವರ ಪೂಜೆ ಮಾಡ್ಬೋದು, ಎಲ್ಲ ಮಾಡ್ಬೋದು, ಆದರೆ ಏನೇ ಪ್ರಶ್ನೆಗಳು ನೀವು ಕೇಳಿದ್ರು ಅವ್ರನ್ನು, ಅವರಲ್ಲಿ ದಿವ್ಯ ಧ್ವನಿ ಹೊರಡಲ್ಲ, ಅವರನ್ನು ಮೂಕ ಕೇವಲಿ ಅಂತ ಕರೀತಾರೆ. ಇನ್ನು ಅನುಬದ್ಧ ಕೇವಲಿ. ಅನುಬದ್ಧ ಕೇವಲಿ ಅಂದರೆ ಒಂದು ಕೇವಲಿ ಮೋಕ್ಷ ಹೋದ ನಂತರ ತಕ್ಷಣ ಇನ್ನೊಬ್ಬರಿಗೆ ಕೇವಲ ಜ್ಞಾನ ಆಗ್ತದೆ, ಅವರನ್ನು ಅನುಬದ್ಧ ಕೇವಲಿ ಅಂತ ಕರೀತಾರೆ. ಉದಾಹರಣೆ ಅಂದರೆ, ಈಗ ನಮ್ಮ ಭಗವಾನ್ ಮಹಾವೀರರು ಮೋಕ್ಷಕ್ಕೆ ಹೋದರು, ತಕ್ಷಣವೇ ಇಂದ್ರಭೂತಿ ಗೌತಮ್ ಗಣಧರ ಭಗವಾನರಿಗೆ ಕೇವಲ ಜ್ಞಾನ ಆಯಿತು, ಅವರನ್ನು ಅನುಬದ್ಧ ಕೇವಲಿ ಅಂತ ಕರೀತಾರೆ. ಬಂಧುಗಳೇ, ಈ 7 ಪ್ರಕಾರದ ಕೇವಲಿಗಳನ್ನು ನೀವು ಇಲ್ಲಿ ನೆನ್ಪಿಟ್ಬೋದು. 7 ಪ್ರಕಾರದ ಈ ಹೆಸರನ್ನು ನೆನ್ಪಿಟ್ಕೊಂಡ್ರೆ ಒಳ್ಳೇದಪ್ಪ. ಇನ್ನು ಅನ್ಯಶಾಸ್ತ್ರಗಳಲ್ಲಿ ಅಂದರೆ ರಯಣಸಾರ ಪ್ರಶ್ನೋತ್ತರಿ ಅಂತ ಒಂದಿದೆ ನೋಡ್ರಿ. ಹೌದು, ರಯಣಸಾರ ಪ್ರಶ್ನೋತ್ತರಿ. ಹಾಂ, ಆ ರಯಣಸಾರ ಪ್ರಶ್ನೋತ್ತರಿಯಲ್ಲಿ ಬಂದಿದೆ ಬಂಧುಗಳೇ, ಕೇಳ್ರಿ, ಇಲ್ಲಿ 8 ಪ್ರಕಾರದ ಕೇವಲಿಗಳು ಬಂದಿದೆ. ಅಂದರೆ ಅದೇನು ಏನು ಅದರಲ್ಲಿ ಏನು ವಾದ ವಿಷಯ ಇಲ್ಲ, ಏನಿಲ್ಲ, ಶಾಸ್ತ್ರದ ವಿಷಯ ಇದೆ, ಆದರೆ ನಿಮಗೆ ಗೊತ್ತಿರಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಕೇಳ್ರಿ, ಇಲ್ಲಿ ಅದರಲ್ಲಿ 8 ಪ್ರಕಾರ ಕೇವಲಿ ಹೇಳಿದ್ದಾರೆ. 1 ತೀರ್ಥಂಕರ ಕೇವಲಿ, 2 ಉಪಸರ್ಗ ಕೇವಲಿ, 3 ಸಾಮಾನ್ಯ ಕೇವಲಿ, 4 ಅಂತಃಕೃತ ಕೇವಲಿ, 5 ಮೂಕ ಕೇವಲಿ, 6 ಅನುಬದ್ಧ ಕೇವಲಿ, 7 ಸಾತಿಶಯ ಕೇವಲಿ, 8 ಸಂತತ್ ಕೇವಲಿ ಅಂತ ಹೇಳಿದ್ದಾರೆ. ಅರ್ಥ ಆಯಿತು? ಅಲ್ಲಿ ಒಂದು ನಂಬರ್ ಜಾಸ್ತಿ ಇದೆ, 8. ಅಂದರೆ ಅಲ್ಲೇನೆ ಅದು ಏನಾಗುತ್ತೆ, ಅದರ ಜೊತೆಗೆ ಇನ್ಕ್ಲೂಡ್ ಆಗುತ್ತೆ, 7 ಜೊತೆಗೇನೆ ಅವು ಕೂಡ ಸೇರಿ ಹೋಗ್ತವೆ. 8 ಏನಿದೆಯಲ್ಲ ಭೇದ, ಅದು 7 ಜೊತೆಗೇ ಸೇರಿ ಬರ್ತಾವೆ. ಅರ್ಥ ಆಯಿತು? ಆ ಥರ ಎಲ್ಲರ ಉಪದೇಶ ಸಿಕ್ಕಿದ್ರು ಕೂಡ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಅದೆಲ್ಲ ಸಮಾನ ರೀತಿಯ ಉಪದೇಶಗಳೇ ಇದ್ದಾವೆ. ಅರ್ಥ ಆಯಿತು? ಅದರಲ್ಲೇನು ವಿಚಾರ ಮಾಡೋದಿಲ್ಲ. ಇನ್ನು ಬಂಧುಗಳೇ, ಈ 13ನೇ ಗುಣಸ್ಥಾನದಲ್ಲಿ ಇರುವಂಥ ಈ ತೀರ್ಥಂಕರ ಕೇವಲಿ ಅಥವಾ ಸಾಮಾನ್ಯ ಕೇವಲಿ ಏನಿದ್ದಾರೆ ನೋಡ್ರಿ, ಇವರಿಂದ ನಮಗೆ ಮಹಾ ಉಪಕಾರ ಆಗಿದೆ. ಇವರನ್ನು ಅರಿಹಂತರು ಅಂತ ಕರೀತಾರೆ ನೋಡಿ. ನಮೋ ಅರಿಹಂತಾಣಂ ಅಂದರೆ ಇವರಿಂದ ನಮಗೆ ಭಾಳ ದೊಡ್ಡ ಉಪಕಾರ ಆಗಿದೆ. ಈ ಪ್ರಪಂಚಕ್ಕೆ ಇಷ್ಟು ಉಪಕಾರ ಆಗಿದೆ ಇವರಿಂದ ಆದಷ್ಟು ಉಪಕಾರ ಇನ್ನು ಯಾರಿಂದನೂ ಆಗಿಲ್ಲ, ಇದು ಗ್ಯಾರಂಟಿ ಇದೆ. ಈ ಪ್ರಪಂಚಕ್ಕೆ ಅಂದರೆ ನಮ್ಮ 2.5 ದ್ವೀಪ ಏನಿದೆ, ನಮ್ಮ 2.5 ದ್ವೀಪದ ಈ ಮನುಷ್ಯ ಅಥವಾ ನಮ್ಮ ತಿರಿಯಂಚ ಏನಿದಾವು, ಇವುಗಳಿಗೆ ಈ 13ನೇ ಗುಣಸ್ಥಾನದಲ್ಲಿ ಇದ್ದಂಥ ಅರ್ಹಂತ ಪರಮೇಷ್ಠಿಗಳಿಂದ ಆದಂಥ ಉಪಕಾರ ಇನ್ನು ಯಾರಿಂದನೂ ಇಲ್ಲ, ಮಾಡೋಕ್ಕಾಗಲ್ಲ. ಅಂಥ ಉಪಕಾರವನ್ನು ಯಾರೂ ಮಾಡೋಕ್ಕಾಗಲ್ಲ. ಅಂಥ ಉಪಕಾರವನ್ನು ನಮಗೆ ಆ 13ನೇ ಗುಣಸ್ಥಾನದಲ್ಲಿರುವಂಥ ತೀರ್ಥಂಕರ ಕೇವಲಿ ಮತ್ತು ಸಾಮಾನ್ಯ ಕೇವಲಿಗಳು ನಮಗೆ ಮಾಡಿದ್ದಾರೆ. ಅರ್ಥ ಆಯಿತು? ಅದಕ್ಕೋಸ್ಕರ ಅವರನ್ನು ಈ 3 ಲೋಕದ ಸರ್ವಶ್ರೇಷ್ಠ ವಸ್ತು ಅರಿಹಂತ ಅಂತ ಗ್ರಹಣ ಮಾಡಲಾಗಿದೆ. ಅದನ್ನು ಎಲ್ಲರೂ ಒಂದೇ ಮತದಿಂದ ಒಪ್ಪಿದ್ದಾರೆ. ಯಾಕೆಂದರೆ ಅದು ಅವ್ರದ್ದು ಈಗ ತೀರ್ಥಂಕರ ಭಗವಾನರ ಉಪದೇಶದಿಂದ ತಾನೇ ನಾವು ಜೈನರು, ಅವ್ರ ಉಪದೇಶದಿಂದ ಮುನಿ, ಅವ್ರ ಉಪದೇಶದಿಂದ ಶಾಸ್ತ್ರ. ತೀರ್ಥಂಕರ ಭಗವಾನರು ಇದಂದ್ರೆ ಉಪದೇಶ ಯಾರು ಮಾಡೋರ? ಅವ್ರದ್ದು 13ನೇ ಗುಣಸ್ಥಾನ. 13ನೇ ಗುಣಸ್ಥಾನದಲ್ಲಿ ಇದೆಲ್ಲ ಕ್ರಿಯೆ ಆಗ್ತಾವೆ ನೋಡ್ರಿ. ಧರ್ಮೋಪದೇಶ ಆಗುತ್ತೆ, ಸಮೋಷಣ ಇರ್ತದೆ, ವಿಹಾರ ಆಗ್ತದೆ. ತೀರ್ಥಂಕರ ಭಗವಾನರದ್ದು ಯಾವ ಜಾಗದಲ್ಲಿ ಪುಣ್ಯ ಜಾಸ್ತಿ ಇರ್ತದೆ ಜೀವಗಳದ್ದು, ಅಲ್ಲಿಗೆ ವಿಹಾರ ಆಗ್ತದೆ ತೀರ್ಥಂಕರದ್ದು. ಹೀಗೆ ವಿಚಾರ ಏನು ಗೊತ್ತಾ, ಈ 13ನೇ ಗುಣಸ್ಥಾನ ಏನಿದೆ ನೋಡಿ, ಇದರಿಂದ ನಮ್ಮ ಈ ಲೋಕಕ್ಕೆ ಇಷ್ಟು ಉಪಕಾರ ಆಗಿದೆ. ಅದನ್ನು ನಾವು
ನಮ್ಮ ಬಾಯಿಯಿಂದ ಹೇಳೋದಕ್ಕೆ ಸಾಧ್ಯನೂ ಇಲ್ಲ. ಇವತ್ತಲ್ಲ ಇನ್ಯಾವತ್ತೂ ಕೂಡ ನಾವು ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ. ಖಾಲಿ ಒಂದು ಸ್ವಲ್ಪ ತಿಳಿಬೋದು ಅಷ್ಟೇ. ಆ ತಿಳಿತದೆ ಅನ್ನೋದನ್ನು ನಾವು ನಿಮಗೆ ವರ್ಣನೆ ಮಾಡಿ ಎಲ್ಲನೂ ಹೇಳಕ್ಕೆ ಬರಲ್ಲ ಬಂಧುಗಳೇ. ಅರ್ಥ ಆಯಿತು. ಆದ್ದರಿಂದ ಆ 13ನೇ ಗುಣಸ್ಥಾನದಲ್ಲಿರುವಂಥ ಕೇವಲಿ ಭಗವಾನರಿಗೆ ಅನಂತಾನಂತ ನಮಸ್ಕಾರಗಳು, ಅನಂತಾನಂತ ನಮಸ್ಕಾರಗಳು ಬಂಧುಗಳೇ. ಅವರ ಉಪಕಾರವನ್ನು ನಾವಲ್ಲ, ನೀವಲ್ಲ, ಯಾರೇ ಆಗಲಿ ಅದನ್ನು ಬಾಯಿಂದ ಹೊಗಳೋದಿಕ್ಕೆ ಸಾಧ್ಯ ಇಲ್ಲ, ಭಕ್ತಿ ಮಾಡಿ ಮುಗಿಸೋದಿಕ್ಕೆ ಆಗಲ್ಲ ಅವರನ್ನು. ಅದಕ್ಕೋಸ್ಕರ ನಾವು ಒಬ್ಬೊಬ್ಬರು ಆಚಾರ್ಯ ಭಗವಾನರು ಎಷ್ಟು ಸುಂದರ ಬರೆದಿದ್ದಾರೆ ಅಂದರೆ, ಹೇ ಭಗವಾನ್, ನೀನು ನಮಗೆ 3 ಲೋಕದ ಅಕಾರಣ ಬಂಧು ಅಂತ ಬರೆದಿದ್ದಾರೆ. ಅಕಾರಣ ಬಂಧು, ನಾವು ಅವ್ರಿಗೆ ಏನೂ ಮಾಡಿಲ್ಲ ನೋಡ್ರಿ. ನಾವು ಮಾವೀರ ಭಗವಾನರಿಗೆ ಏನೋ ಒಂದು ಆಹಾರ ಕೊಟ್ಟಿದ್ದೀವ, ಇಲ್ಲ ಮಾವೀರ ಭಗವಾನರಿಗೆ ನಾವು ವೈಯಾವತಿ ಮಾಡಿದ್ದೀವ, ಇಲ್ಲ ನಾವು ಮಾವೀರ ಭಗವಾನರಿಗೆ ಏನು ಮಾಡಿದ್ದೀವಿ, ಏನಿಲ್ಲ. ಆದರೂ ಕೂಡ ನಾವು ಅವರಿಗೆ ಏನೂ ಮಾಡಿಲ್ಲ, ಆದರೂ ಕೂಡ ನಮ್ಗೆ ಅವ್ರು ಎಂಥ ಮಹಾನ್ ಉಪಕಾರವನ್ನು ಮಾಡಿಟ್ಟು ಹೋಗಿದ್ದಾರೆ. ಆ ಭಗವಾನ್ ಮಹಾವೀರರಿಂದ ಇವತ್ತು ನಮಗೆ ಇಷ್ಟು ಶಾಸ್ತ್ರ ಉಪಲಬ್ಧ ಇದೆ. ನಮಗಿವತ್ತು ತತ್ವ ಇಷ್ಟಾರು ತಿಳಿಯೋದಕ್ಕೆ ಓದೋದಕ್ಕೆ ಸಿಗ್ತಾ ಇದೆ. ಅರ್ಥ ಆಯಿತು. ಈ ನಮ್ಮ ಮುನಿ ಧರ್ಮ ಇದೆ, ಈ ಶ್ರಾವಕ ಧರ್ಮ ಇದೆ. ಯಾರಿಂದ ಇದೆ? ಭಗವಾನ್ ಮಹಾವೀರರಿಂದ ಇದೆ. ಅವರ ಶಾಸನದ ಕಾಲ, ಅವರ ಅನ್ನ ನಾವು ತಿಂದು ಜೀವನ ಮಾಡ್ತಾಯಿದ್ದೀವಿ. ಅಂದರೆ ಅವರ ಬಿಟ್ಟು ಹೋಗಿರೋ ದಾನವನ್ನು ಇಲ್ಲಿ ನಾವು ತಿಂದು ಜೀವನ ಮಾಡ್ತಾಯಿದ್ದೀವಿ. ಇಲ್ಲಾಂದ್ರೆ ನಮ್ಮನ್ನು ಜೈನರು ಅಂತ ಯಾರು ಹೇಳ್ತಾಯಿದ್ರು? ನಮ್ಮನ್ನು ಜೈನ ಮುನಿ ಅಂತ ಯಾರು ಹೇಳ್ತಾಯಿದ್ರು? ಯಾರು ನಮಗೆ ದಾರ ತೋರಿಸ್ತಾಯಿದ್ರು? ಆಚರಣೆ ನಮಗೆ ಯಾರು ಹೇಳ್ಕೊಳಕತ್ತಿದ್ರು? ಮತ್ತು ಈ ತತ್ವಗಳು ಇಲ್ಲಾಂದ್ರೆ ದ್ರವ್ಯಗಳು, ಈ ಸಿದ್ಧಾಂತದ ರಹಸ್ಯಗಳು ಹೇಳೋರು ಯಾರು? ಸ್ವರ್ಗ ನರಕಗಳು, ಪಾಪ ಪುಣ್ಯಗಳು, ಸುಖ ದುಃಖಗಳು, ಇಷ್ಟು ರಹಸ್ಯಗಳನ್ನು ಹೇಳೋರು ಯಾರು? ಕೇವಲ ಜ್ಞಾನದಿಂದ ಭಗವಾನ್ ಮಹಾವೀರರು ಹೇಳಿದ್ರು. ಹೀಗೆ ಈ 13ನೇ ಗುಣಸ್ಥಾನ ಇದೆಯಲ್ಲ ಬಂಧುಗಳೇ, ಈ 13ನೇ ಗುಣಸ್ಥಾನ ಇಷ್ಟು ಮಹತ್ವಪೂರ್ಣ ಗುಣಸ್ಥಾನ ಇದೆ. ಇದನ್ನು ನಾವು ಬಿಡಿ, ಇದನ್ನ ಹೇಗೂ ನಮ್ಗೆ ವರ್ಣನೆ ಮಾಡೋಕ್ಕಾಗಲ್ಲ. ನಾವು ಇಲ್ಲಿಗೆ ಇದನ್ನು ಬಿಟ್ಟುಬಿಡ್ತೀವಿ. ಖಾಲಿ ಆ ಜೀವಗಳನ್ನು ಅಂದರೆ ಆ ಭಗವಾನರನ್ನು ಖಾಲಿ ಭಕ್ತಿ ಮಾಡೋದ್ರಲ್ಲೇ ನಮ್ಮದು ಇವತ್ತು ಈ ಪಂಚಮ ಕಾಲದಲ್ಲಿ ನಾವು ಉನ್ನತಿಯನ್ನು ಪಡೋದಕ್ಕೆ ಸಾಧ್ಯ. ಆ 13ನೇ ಗುಣಸ್ಥಾನವನ್ನು ನಮ್ಮ ಜ್ಞಾನದಲ್ಲಿ ನಾವು ತಿಳಿಯೋದಕ್ಕಾಗಲ್ಲ. ಯಾಕೆಂದರೆ 13ನೇ ಗುಣಸ್ಥಾನದಲ್ಲಿರುವಂಥ ಜೀವಗಳು ಕೇವಲ ಜ್ಞಾನಿಗಳು, ಕೇವಲ ಜ್ಞಾನ ಅವ್ರದ್ದು. ನಮ್ಮದು ನಿಮ್ಮದು ಯಾವುದು? ಇರಲಿ ಬಿಡಿ, ಯಾವುದಾರಿರಲಿ, ನಾವು ನೀವು ಸಮ್ಯಕ್ ದೃಷ್ಟಿ ಇದ್ದರೆ ನಮ್ಮದು ಮತಿಶ್ರುತ ಜ್ಞಾನ, ಮತಿಜ್ಞಾನ ಶ್ರುತ ಜ್ಞಾನ. ಮಿಥ್ಯ ದೃಷ್ಟಿ ಇದ್ದರೆ ಕುಮತಿ ಕುಶ್ರುತ, ಮತ್ತಿನ್ನೇನಿದೆ ಅಷ್ಟೇ. ಹಂಗಾರು ಇರಲಿ, ಇದನ್ನು ಬಂಧುಗಳೇ 13ನೇ ಗುಣಸ್ಥಾನ ಅಂತಾರೆ. 13ನೇ ಗುಣಸ್ಥಾನದಲ್ಲಿ ಇರುವ ಜೀವಗಳನ್ನು ಅರಿಹಂತ ಭಗವಂತರು ಅಂತಾರೆ. ಅದಕ್ಕೋಸ್ಕರ ಈ ಎಲ್ಲ ಮಂಗಲಗಳಲ್ಲಿ ಮತ್ತೆ ಎಷ್ಟು ನಮಸ್ಕಾರ ಮಾಡೋದಕ್ಕೆ ಯೋಗ್ಯತೆ ಇದೆ ಅಂದರೆ, ಈ 3 ಲೋಕದಲ್ಲಿ ಜೈನರಿಗೆ ನಮಸ್ಕಾರ ಮಾಡೋದಕ್ಕೆ ಭಾಳ ವಸ್ತುಗಳು ಹೇಳಿದ್ದಾರೆ. ನವದೇವತಾ ಹೇಳಿದ್ದಾರೆ, ಜಿನೇಂದ್ರ ಭಗವಾನರ ಗಂಧೋದಕಾದಿ ಆದಿ, ಶಿಖರ್ಜಿ ಗಿರ್ನರಾದಿ ಪರ್ವತಗಳು ಭಾಳ ಇದಾವೆ, ಭಾಳ ಮಂಗಲಗಳು ಭಾಳ ಇದಾವೆ. ಆದರೆ ಎಲ್ಲದರಲ್ಲೂ ಪ್ರಥಮ ಮಂಗಲ ಮತ್ತು ಪ್ರಥಮಕ್ಕಿಂತ ಪ್ರಥಮ ಮಂಗಲ, ಪ್ರಥಮದಲ್ಲೇ ಪ್ರಥಮ ಮಂಗಲ ಯಾವುದು? ಅರಿಹಂತ ಮಂಗಲ. ನೋಡ್ರಿ, ವಿಚಾರ ಮಾಡ್ರಿ, ಇದನ್ನು ಯಾಕೆ ಹೇಳಿದ್ದಾರೆ? ಯಾಕೆ ಹೇಳಿರ್ಬೋದು? ಪ್ರಥಮದಲ್ಲೇ ಎಲ್ಲ ಪಂಚಪರಮೇಶ್ವರಿಗಳನ್ನು ಪ್ರಥಮ ಮಂಗಲ ಅಂತ ಹೇಳಿದ್ದಾರೆ. ಪಡಮಂ ಹವಯೇ ಮಂಗಲಂ ಯೇಸೋ ಪಂಚನಮಕಾರು ಸವ ಪಾವಪಣ ಕೇಳಿದ್ರಲ್ಲ, ಅದರಲ್ಲಿ ಪಡಮಂ ಹವಯೇ ಮಂಗಲ ಅಂದರೆ ಪ್ರಥಮ ಮಂಗಲ ಯಾವುದಿದೆ? ಪಂಚಪರಮೇಶ್ವರಿಗಳಿದ್ರು, ನಮಸ್ಕಾರ ಮಾಡಿದ್ದು ಪಂಚ ನಮಸ್ಕಾರ ಮಂತ್ರ. ಆದರೆ ಆ ಪಂಚ ನಮಸ್ಕಾರದಲ್ಲಿ ಮತ್ತೆ ಪ್ರಥಮ ಮಂಗಲ ಯಾವುದಿದೆ? ಅರಹಂತ ಮಂಗಲಂ. ನೋಡ್ರಿ, ವಿಚಾರ ಮಾಡ್ರಿ. ಸಿದ್ಧ ಭಗವಾನರು 8 ಕರ್ಮದಿಂದ ರೈತರಿದ್ದರೂ ಕೂಡ ಆಮೇಲೆ ನಮಸ್ಕಾರ ಮಾಡಿದ್ದಾರೆ. ಯಾಕೆಂದರೆ ನಮಗೆ ಅರಹಂತರಿಂದ ಅಂಥ ಮಹಾ ಉಪಕಾರ ಆಗಿದೆ. ಆ ಉಪಕಾರವನ್ನು ನಾವು ಅವ್ರನ್ನ ಅರಹಂತ ಭಗವಾನರನ್ನು ಹೊಗಳಿ ತೀರ್ಸೋದಕ್ಕಾಗಲ್ಲ, ಏನು ಮಾಡಿ ತೀರ್ಸೋಕ್ಕೆ ಬರಲ್ಲ. ಅದು ಉಪಕಾರವೇ ಇದೆ. ಅದನ್ನು ತೀರಿಸುವಂಥ ಉಪಕಾರ ಅಲ್ಲ ಅದು. ಈಗ ಯಾರ ಹತ್ರನಾರು ಬಂಧುಗಳೇ, ನೀವು 100 ರೂಪಾಯಿ 1000 ರೂಪಾಯಿ ಸಾಲ ತಗೊಂಡಿರ್ತೀರಿ. ಆ ಸಾಲವನ್ನು ಹೇಳಿದ ಸಮಯಕ್ಕೆ ನೀವು ತೀರಿಸಿದರೆ ಅದು ಉಪಕಾರ ಪ್ರತ್ಯುಪಕಾರ. ಅರ್ಥ ಆಯಿತು? ಆದರೆ ನಮಗೆ ಅರಹಂತ ಭಗವಾನರು ಮಾಡಿರೋ ಉಪಕಾರವನ್ನು ನಾವು ತೀರ್ಸೋಕ್ಕೆ ಬರಲ್ಲ, ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ತೀರ್ಸೋಕ್ಕಾಗಲ್ಲ. ಅಂಥ ಮಹಾ ಉಪಕಾರವನ್ನು ಈ ಪ್ರಪಂಚಕ್ಕೆ ಮಾಡಿದವರು ಅರಹಂತ ಭಗವಾನರು. ಅದು 13ನೇ ಗುಣಸ್ಥಾನ ಬಂಧುಗಳೇ. ಇನ್ನು ನೋಡೋಣ ಮುಂದೆ 14ನೇ ಗುಣಸ್ಥಾನ. 14ನೇ ಗುಣಸ್ಥಾನದಲ್ಲಿ ಇದೇ ಅರಹಂತ ಭಗವಾನರು. ಯಾರಿದ್ರು ಇಲ್ಲಿ? ತೀರ್ಥಂಕರ್ ಕೇವಲಿ ಇರಲಿ, ಸಮುದ್ಗಾತ್ ಕೇವಲಿ ಇರಲಿ, ಉಪಸರ್ಗ ಯಾರೇ ಇರಲಿ, ಮೂಕ ಕೇವಲಿ ಇರಲಿ, ಇನ್ನು ಅಂತಃಕೃತಿ ಯಾರೇ ಇರಲಿ, ಬೇಕಾದ್ರೆ ಸಾಮಾನ್ಯ ಕೇವಲಿ, ಅವರು 13ನೇ ಗುಣಸ್ಥಾನ ಮುಗಿದ ತಕ್ಷಣ ಇನ್ನು ಅವರ ಆಯು ಖಾಲಿ ಅಂತರ್ಮುಹೂರ್ತ ಉಳಿದಾಗ, ಭಾಳ ಸಣ್ಣ ಅಂತರ್ಮುಹೂರ್ತ ಉಳಿದಿರ್ತದಲ್ಲಿ, ಅಲ್ಲೇ 48 ನಿಮಿಷ ಅಂತ ಹೇಳಬೇಡ್ರಿ, ಮತ್ತೆ ಭಾಳ ಸಣ್ಣ ಅಂತರ್ಮುಹೂರ್ತ ಉಳಿದಿರ್ತದೆ. ಆವಾಗ ಅವರು 14ನೇ ಗುಣಸ್ಥಾನಕ್ಕೆ ಹೋಗ್ತಾರೆ.
ತಾಂತಾನೆ ಹೋಗ್ತಾರೆ. ಅವ್ರೇನು ಹೋಗಬೇಕು ಅಂತ ಏನು ಇಚ್ಛೆ ಮಾಡಿ ಹೋಗಲ್ಲ, ಯಾಕೆಂದ್ರೆ ಅವ್ರಿಗೆ ಇಚ್ಛೆ ಇಲ್ಲ. ಅರ್ಥ ಆಯಿತು? ಕೇವಲ ಜ್ಞಾನದಲ್ಲಿ ಇಚ್ಛೆ ಇಲ್ಲ, ಅದು ಕೇವಲ ಜ್ಞಾನ ಇದೆ, ಅಲ್ಲಿ ಇಚ್ಛೆ ಆಗಲ್ಲ. ಅವರು ಅದು ಸ್ವಾಭಾವಿಕವಾಗಿ ಅವರ ಗುಣಸ್ಥಾನ ಜಂಪ್ ಆಗುತ್ತೆ. ಎಲ್ಲಿಗೆ? 14ನೇ ಗುಣಸ್ಥಾನ. 14ನೇ ಗುಣಸ್ಥಾನದ ಹೆಸರಿದೆ ಅಯೋಗ ಕೇವಲಿ. ಅಂದರೆ 13ನೇ ಗುಣಸ್ಥಾನದಲ್ಲಿ ಏನಾಗಿತ್ತು? ಯೋಗ ಇತ್ತು. ಏನೇನು ಯೋಗ ಇತ್ತು ಅಲ್ಲಿ? ವಚನ ಯೋಗ ಇತ್ತು, ದಿವ್ಯಧ್ವನಿ ಹೊರಗೆ ಬರ್ತಾ ಇತ್ತು, ಕಾಯಿ ಯೋಗ ಇತ್ತು, ವಿಹಾರ ಆಗ್ತಾಯಿತ್ತು ಅವ್ರದ್ದು. ಅರ್ಥ ಆಯಿತು? ಆದರೆ ಇಲ್ಲಿ ಯೋಗ ಇಲ್ಲ, ಅದನ್ನು ಅಯೋಗ ಕೇವಲಿ ಅಂತ ಕರೀತಾರೆ. ಅಂದರೆ ಯೋಗ ಇಲ್ಲ. ಮನ ವಚನ ಕಾಯ 3 ಯೋಗ ಇದಾವಲ್ಲ, ತ್ರಿಯೋಗ, ಮನ ವಚನ ಕಾಯ. ಆದರೆ ಅದಲ್ಲಿ ಇಲ್ಲ, ಯಾವುದೂ ಯೋಗ ಇಲ್ಲ. ಅದನ್ನು ಅಯೋಗ ಕೇವಲಿ ಅಂತ ಕರೆದಿದ್ದಾರೆ. ಗುಣಸ್ಥಾನದ ಹೆಸರು 14ನೇ ಗುಣಸ್ಥಾನ ಅಯೋಗ ಕೇವಲಿ. ಈಗ ಬಂಧುಗಳೇ, ಇನ್ನು ಉಳಿದ ಎಲ್ಲ ಕರ್ಮಗಳನ್ನು ಆವಾಗಲೇ ಹೇಳಿದ್ದು ನಿಮಗೆ 63 ಅಂದರೆ 63 ಕರ್ಮ ಪ್ರಕೃತಿಗಳನ್ನು ನಾಶ ಮಾಡಿ ಕೇವಲ ಜ್ಞಾನ ಆಗಿತ್ತು. ಈ ಬಾಕಿ ಉಳಿದ ಕರ್ಮಗಳು ಇದಾವಲ್ಲ ಇನ್ನೆಲ್ಲ, ಅದನ್ನೆಲ್ಲ ಸಂಪೂರ್ಣ ಕರ್ಮಗಳನ್ನು ಜೀವ ಈ ಗುಣಸ್ಥಾನದಲ್ಲಿ ಖಾಲಿ ಮಾಡ್ತಾನೆ ನೋಡ್ರಿ. ಇನ್ನು ಎಷ್ಟು ಶಕ್ತಿ ಇರ್ಬೋದು ಆ ಗುಣಸ್ಥಾನದಲ್ಲಿ. ಉಳಿದ ಎಲ್ಲ ಕರ್ಮಗಳು ಎಲ್ಲ 85 ಪ್ರಕೃತಿಗೆ ಎಲ್ಲ ನಾಶ ಆಗಿ ಹೋದು, ಎಲ್ಲ ಪೂರಾ ನಾಶ ಆಯಿತು. ಜೀವ ಇಲ್ಲಿ ಏನೇನಾಯಿತು ಅವಾಗ? ಔದಾರಿಕ ಶರೀರ, ಇನ್ನು ಕಾರ್ಮಾಣು ಶರೀರ, ಇನ್ನು ತೈಜಸ್ ಶರೀರ, ಇವನ್ನೆಲ್ಲ ಇಲ್ಲೇ ಬಿಟ್ಟು ಜೀವ ಮುಕ್ತ ಆಗೋಯ್ತು. ಅಂದರೆ ಕರ್ಮಬಂಧನವನ್ನು ಎಲ್ಲ ಮುಗೀತು. ಎಲ್ಲ ಶಂಕಲೆಗಳು ಮುಗಿದು ಹೋದು, ಎಲ್ಲ ಕರ್ಮಬಂಧನ ಮುಗೀತು ಜೀವದ್ದು. ಜೀವ ಈಗ ಒಂದೇ ಸಮಯದಲ್ಲಿ ಊರ್ಧ್ವಾಗಮನ ಮಾಡಿ ಸಿದ್ಧಾಲಯದ ಮೇಲೆ 3 ವಾತಾವಲಯ ಇದ್ದಾವೆ. ಘನವಾತಾವಲಯ, ಘನೋದಧಿ ವಾತಾವಲಯ, ತನುವಾತಾವಲಯ. ಆ ತನುವಾತಾವಲಯದ ಅಗ್ರಭಾಗದಲ್ಲಿ ಹೋಗಿ ಎಲ್ಲಿ ಅನಂತಾನಂತ ಸಿದ್ಧ ಭಗವಾನರು ಹಿಂದೆ ವಿರಾಜಮಾನರಿದ್ದರು ಆ ಜಾಗದಲ್ಲಿ ಹೋಗಿ ಈ ಜೀವ, ನಮ್ಮ ಸಿದ್ಧ ಭಗವಾನರ ಜೀವ ಹೋಗಿ ವಿರಾಜಮಾನ ಆಗಿ ಹೋಯಿತು. ಅವರಿಗೆ ಏನಂತೀವಿ ನಾವು? ನಮೋ ಸಿದ್ಧಾಣಂ. ಒಬ್ಬರಲ್ಲ, ಅಂತ ಅನಂತಾನಂತ ಸಿದ್ಧ ಭಗವಾನರು ಅಲ್ಲಿ ವಿರಾಜಮಾನರಿದ್ದಾರೆ ಮೇಲೆ. ಅವರು 8 ಕರ್ಮದಿಂದ ರಹಿತರು. ಸಿದ್ಧ ಭಗವಾನ್ 8 ಕರ್ಮದಿಂದ ರಹಿತರು. ಅವರಿಗೆ ಶರೀರ ಇಲ್ಲ, ರೋಗ ಇಲ್ಲ, ನಿದ್ರೆ ಇಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಕಾಮ ಇಲ್ಲ, ಕ್ರೋಧ ಮಾನ ಮಾಯ ಲೋಭಾದಿ ಇಲ್ಲ, ಹಾಸ್ಯ ರತಿ ಅರತಿ ಯಾವುದೂ ಇಲ್ಲ, ಜಿಗುಪ್ಸೆ ಸ್ತ್ರೀವೇದ ಪುರುಷವೇದ ಆ ಥರ ಯಾವುದು ಏನು ಸಮಸ್ಯೆಗಳು ಒಂದೂ ಇಲ್ಲ. ನೋಡ್ರಿ, ರಾಗ ಇಲ್ಲ, ದ್ವೇಷ ಇಲ್ಲ, ಜನ್ಮ ಇಲ್ಲ, ಜರ ಇಲ್ಲ, ಮರಣ ಇಲ್ಲ ಅಂತ ಅಜರಾಮರ ಸ್ಥಾನ. ಅದನ್ನು ಅಜರ ಅಮರ ಅಂತಾರೆ ಆ ಸ್ಥಾನವನ್ನು. ಅಜರ ಮತ್ತು ಅಮರ. ಅಲ್ಲಿ ಯಾವತ್ತೂ ವೃದ್ಧಾಪ್ಯ ಬರಲ್ಲಂತೆ. ಇಲ್ಲಿ ನಾವು ಮುದುಕರಾಗಬೇಕಾಗುತ್ತೆ, ಅಲ್ಲಿ ಹಾಗಿಲ್ಲ. ಅಜರ ಅಮರ, ಅದಲ್ಲಿ ಅಮರ, ಅಲ್ಲಿ ಸಾವಿಲ್ಲ, ಅದು ಶಾಶ್ವತ. ಅಂಥ ಒಂದು ಅಕ್ಷಯ ಪದ ಅಂತಲೂ ಕರೀತಾರೆ ಅದನ್ನು. ಅಕ್ಷಯ ಪದ, ಅಕ್ಷಯ ಪದ ಪ್ರಾಪ್ತ ಯಕ್ಷತಾನ್ ರೂಪಾಂಶ ಅಂತ ಹೇಳ್ತಿರಲ್ಲ, ಅಂಥ ಅಕ್ಷಯ ಪದವನ್ನು, ಅಂಥ ಪದವನ್ನು ಆ ಜೀವ ಪ್ರಾಪ್ತ ಮಾಡಿಕೊಳ್ತು. ಆ ಜೀವ ಇನ್ನು ಎಷ್ಟು ಧನ್ಯ ಇರ್ಬೋದು, ಯಾವ ರೀತಿ ಭವ್ಯ ಜೀವ ಇರ್ಬೋದು, ಎಷ್ಟು ಇಲ್ಲಿ ಅದು ಕರ್ಮಗಳನ್ನು ನಾಶ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ತಪಸ್ಸು ಮಾಡಿರ್ಬೋದು, ಎಷ್ಟು ಸಮತೆಯನ್ನು ಧಾರಣೆ ಮಾಡಿರ್ಬೋದು ಆ ಜೀವ ಈ ಕರ್ಮಗಳನ್ನು ನಾಶ ಮಾಡೋದಕ್ಕೆ. ಎಷ್ಟು ಸಾಮ್ಯ ಭಾವದಿಂದ ಆ ಪರಮ ಜೀವ ತಪಸ್ಸು ಮಾಡಿರ್ಬೋದು, ಅದನ್ನು ನಾವು ಕಲ್ಪನೆ ಮಾಡೋದು ಕೂಡ ಕಷ್ಟ ಆಗ್ತಾಯಿದೆ. ಅಂಥ ಮಹಾ ಯೋಗಾತ್ಮ, ಅಂಥ ಮಹಾಪುಣ್ಯಾತ್ಮ ಜೀವ ಹೋಯ್ತು ಈಗ ಸಿದ್ಧಚಿಲೆಗೆ. ಆದರೆ ಅಲ್ಲಿ ಏನು ಪುಣ್ಯ ಇಲ್ಲ. ಇಲ್ಲಿ ಪುಣ್ಯ ಇತ್ತು ಆ ಜೀವದ ಹತ್ರ, ಆದರೆ ಅಲ್ಲಿ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಈಗ ಕೇಳ್ರಿ ಬಂಧುಗಳೇ, ಇನ್ನೊಂದು ಸಲ ಕೇಳಿ. ನಿಮಗೀಗ ಜ್ಞಾನಾವರಣೀಯ ಕರ್ಮದಿಂದ ಏನಾಗಿತ್ತು, ಏನು ಪ್ರಾಪ್ತ ಆಗಿತ್ತು ಜೀವಕ್ಕೆ? ಜ್ಞಾನಾವರಣೀಯ ಕರ್ಮದಿಂದ ಅನಂತ ಜ್ಞಾನ ಅಂದರೆ ಕೇವಲ ಜ್ಞಾನ, ದರ್ಶನಾವರಣೀಯ ಕರ್ಮದ ನಾಶದಿಂದ ಅನಂತ ದರ್ಶನ, ಮತ್ತು ಮೋಹನೀಯದ ನಾಶದಿಂದ ಅನಂತ ಸುಖ, ಮತ್ತು ಕ್ಷಾಯಿಕ ಸಮಯ ದರ್ಶನ. ಅಂತರಾಯದ ನಾಶದಿಂದ ಜೀವಕ್ಕೆ ಏನಾಗಿತ್ತು ಅವಾಗ? ಅನಂತ ವೀರ್ಯ ಅಂದರೆ ಅನಂತ ಶಕ್ತಿ. ಈಗ ಇನ್ನು ಕೇಳ್ರಿ, ಮುಂದೆ ಕೇಳ್ರಿ. ಇಲ್ಲೀಗ ನಾಮಕರ್ಮದ ನಾಶದಿಂದ ಸೂಕ್ಷ್ಮತ್ವ, ಆಯುಕರ್ಮಿನ ನಾಶದಿಂದ ಅವಗಾಹನತ್ವ, ವೇದನೀಯದ ನಾಶದಿಂದ ಅವ್ಯಾಬದತ್ವ,
ಗೋತ್ರ ಕರ್ಮದ ನಾಶದಿಂದ ಅಗುರ್ಲಗೋತ್ವ ಇಷ್ಟು 8 ಗುಣ ಪ್ರಾಪ್ತ ಆಗಿ ಹೋಯಿತು ಜೀವಕ್ಕೆ. ಜೀವದಲ್ಲಿ ಆ ಮುಖ್ಯ 8 ಗುಣ ಇದ್ದಾವೆ. ಆ 8 ಗುಣವನ್ನು ಪ್ರಾಪ್ತ ಅಟ್ಟಗುಣ ಹೊಂತಿ ಸಿದ್ಧಾಣಂ ಅಂತ ಹೇಳ್ತಿರಲ್ಲ, ಹಾಗೆ 8 ಗುಣವನ್ನು ಜೀವ ಪ್ರಾಪ್ತ ಮಾಡಿಕೊಂತು. ಧನ್ಯ ಧನ್ಯ ಜೀವ ಅಂತ ಜೀವಗಳನ್ನ ಬಂಧುಗಳೇ, ಈಗ ನಾವು ಅರ್ಹಂತ ಭಗವಾನರು, ಸಿದ್ಧ ಭಗವಾನರು, ಅರ್ಹಂತ ಸಿದ್ಧ ಅಂತ ನಾವು ಭಕ್ತಿ ಮಾಡ್ತೀವಿ. ಯಾಕೆ? ಅವರು ಹೋದ ದಾರಿ ನಮಗೂ ಸಿಕ್ಕಲಿ ಅಂತ. ಅರ್ಥ ಆಯಿತು ಬಂಧುಗಳೇ? ಇಲ್ಲಿಗೆ ಗುಣಸ್ಥಾನ ಸಾಮಾನ್ಯ ನಿಮ್ಗೆ ಅರ್ಥ ಆಗಿರಬೇಕು. 1 ರಿಂದ 14 ಗುಣಸ್ಥಾನಗಳು ಮಾತ್ರ ಇರ್ತವೆ, 15ನೇ ಗುಣಸ್ಥಾನ ಇಲ್ಲ. ಅರ್ಥ ಆಯಿತು? ಇಷ್ಟು ತಿಳ್ಕೊಳ್ಳಿ. ಇನ್ನು ನಿಮ್ಮದು ಯಾವ ರೀತಿ ಪ್ರಶ್ನೆ ಬರ್ತದೆ ನೋಡಿ, ಆ ರೀತಿ ಉಪದೇಶ ಮಾಡಲಾಗೋದು ಬಂಧುಗಳೇ. ಈ ಭಾಗವನ್ನು ಈಗ ಈ ಗುಣಸ್ಥಾನದ ಭಾಗಗಳನ್ನು 2 ಭಾಗ ಆಯ್ತಲ್ಲ ಈಗ. ಪ್ರಥಮ ಭಾಗ ಆಗಿತ್ತು, ಇದು ಈಗ ದ್ವಿತೀಯ ಭಾಗ ಮುಗಿತಾ ಇದೆ. ಅರಿಹಂತ ಭಗವಾನರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ದೀಕ್ಷಾ ಗುರು ಉಪದೇಶ ರತ್ನಾಕರ ಅರದ್ಬಲಿ ಮಹಾರಾಜರಿಗೆ ಜಯವಾಗಲಿ.